ಶಿವಯೋಗಿ ಪರಿಪಾಲಿಸು. ಶರಣೆಂದೇ ಶ್ರೀ ಶರಣ ಬಸವ ಶಿವಯೋಗಿ ಪರಿಪಾಲಿಸು. ಸಲಹೆಂದೇ ಶ್ರೀ ಕಲಬುರ್ಗಿ ಗುರುದೇವ ದಯೆ ತೋರಿಸು. ಶರಣೆಂದೇ ಪೂಜಾರ್ ಸಾಕಿನ್ ಬುದಿಹಾಳ್ ಇವರ ಒಂದು ವಿರಚಿತ ಕೆರಳಿದ ಅವಳಿ ಸರ್ಪಗಳು. ಕೆರಳಿದ ಅವಳಿ ಸರ್ಪಗಳು ಅರ್ಥಾತ್ ಸಹೋದರರು ಹಾಕಿದ ಸವಾಲ್ ಎಂಬ ಸುಂದರ ಸಾಮಾಜಿಕ ನಾಟಕ ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದ್ದು ಶ್ರೀ ಶರಣಯ್ಯ ಪರಯ್ಯ ನಿಡಗುಂದಿ ಈ ಮಾನ್ಯರು ಕೂಡ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಹಾಗೆ ಶ್ರೀ ಡಾಕ್ಟರ್ ಶರಣಯ್ಯ ವೀರಯ್ಯ ಗೊತ್ತಲ್ಗೌಡ ಗೌಡ್ರ ದಳಪತಿ ಹಿರಿಯರು ಇವರು ಈ ಸ್ಥಾನವನ್ನು ಶ್ರೀ ಉಮೇಶ್ ರಾಠೋಡ್ ಹಿರಿಯರು ಇವರು ಕೂಡ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗಿಸಿದಂಥ ಸ್ಥಾನವನ್ನು ಅಲಂಕರಿಸಬೇಕಾಗಿ ಅವರಿಗೆ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಶ್ರೀ ಅಡಿಯಪ್ಪ ಕುರಿ ಹಿರಿಯರು ಇವರು ಕೂಡ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗಿಸಿದಂಥ ಸ್ಥಾನವನ್ನು ಅಲಂಕರಿಸಬೇಕಾಗಿ ಅವರಿಗೆ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಇನ್ನೋರ್ವ ಜಾತ್ರಾ ಕಮಿಟಿಯ ಹಿರಿಯರು ಆಗಿರ್ತಕ್ಕಂತಹ ಹಗಲಿರುಳು ಶ್ರಮಿಸ್ತಕ್ಕಂತಹ ಶ್ರೀ ಈರಪ್ಪ ಹನುಮಪ್ಪ ಜೋಗಿ ಈ ಮನೆಯವರು ಕೂಡ ಈ ಒಂದು ಕಾರ್ಯಕ್ರಮದ ಒಂದು ಜ್ಯೋತಿ ಬೆಳಗಿಸಿದಂಥ ಸ್ಥಾನವನ್ನು ಅಲಂಕರಿಸಬೇಕಾಗಿ ಆ ಮನೆಯಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಹಾಗೆ ಶ್ರೀ ಹಿರಿಯರು ದಾನಿಗಳು ಶಿಕ್ಷಣ ಪ್ರೇಮಿಗಳು ಆಗಿರ್ತಕ್ಕಂತಹ ಶ್ರೀ ಯಲ್ಲಪ್ಪ ಶಂಕರಪ್ಪ ತಳ್ಳಿಕೇರಿ ಇವರು ಕೂಡ ಒಂದು ಕಾರ್ಯಕ್ರಮದ ದಿವ್ಯ ಒಂದು ಜ್ಯೋತಿ ಬೆಳಸ್ತಕ್ಕಂಥ ಸ್ಥಾನವನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಹಾಗೆ ಶ್ರೀ ಸುನಿಲ್ ಕುಲಕರ್ಣಿ ಸಾಕಿನ್ ಶ್ರೀ ಮರಿಗೌಡ ಗೌಡ್ರು ಈ ಮನೆಯವರು ಕೂಡ ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಸ್ತಕ್ಕಂಥ ಸ್ಥಾನವನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಉದ್ಘಾಟನಾ ಸ್ಥಾನವನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಹಾಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ಶ್ರೀ ಶಿವಪುತ್ರಪ್ಪ ಕಂದಕೂರು ಆ ಮನೆಯವರು ವಹಿಸಿಕೊಳ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಹಾಗೆ ಶ್ರೀ ಮಲ್ಲಿಕಾರ್ಜುನ್ ಬಿಜಿಗಪ್ಪ ಸಾಕಿನ್ ಮನವಳ್ಳಿ ಈ ಮನೆಯವರು ಕೂಡ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಶ್ರೀ ಬಸವರಾಜ್ ಕಡಬಲಕಟ್ಟಿ ಸಾಕಿನ್ ಗಜೇಂದ್ರಗಡ ಇವರು ಕೂಡ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಶ್ರೀ ಮಲ್ಲೇಶ್ ಬಿಳಿಗಿ ಸಾಕಿನ್ ಹೊಸೂರು ಈ ಮನೆಯವರು ಕೂಡ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಶ್ರೀ ವೀರೇಶ್ ಬೀಳಿಗಿ ಸಾಕಿನ್ ಹೊಸೂರು ಈ ಮನೆಯವರು ಕೂಡ ಒಂದು ಕಾರ್ಯಕ್ರಮ ಶ್ರೀ ಶರಣ ಬಸವೇಶ್ವರ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪರಮೇಶ್ವರ ಅರಳಗುಂಡಿಗೆಯಲ್ಲಿ ನೀನಾಯ ಜನನ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿವಂಗತ ಶ್ರೀ ಭರಮರೆಡ್ಡಿ ಸಿದ್ದಪ್ಪ ಮಾಸ್ತರ್ ಕೆಸರುಬಾಯಿ ಇವರ ಸ್ಮರಣಾರ್ಥವಾಗಿ ಡಿ.ಆರ್. ಪೂಜಾರಿ ಇವರ ವಿರಚಿತ ಕೆರಳಿದ ಅವಳಿ ಸರ್ಪಗಳು ಅರ್ಥಾತ್ ಸಹೋದರರು ಹಾಕಿದ ಸವಾಲ್ ಎಂಬ ಈ ಸುಂದರ ಸಾಮಾಜಿಕ ನಾಟಕದ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಗಣ್ಯರನ್ನು ಸಾಮೂಹಿಕವಾಗಿ ಸಮಯದ ಅಭಾವವಾಗಿರುವುದರಿಂದ ಸಾಮೂಹಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಆ ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತವನ್ನು ಕೋರುತ್ತಾ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕೆಂದು ನಮ್ಮ ನಾಟಕದ ಎಲ್ಲ ಯುವಕ ಮಿತ್ರರಲ್ಲಿ ಕೇಳ್ತಾ ಇದ್ದೀನಿ. ಎಲ್ಲರೂ ಸಾಮೂಹಿಕವಾಗಿ ಅವರಿಗೆ ಶಾಲೆ ಧರಿಸಿ ಗೌರವಪೂರ್ವಕ ಸಮರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೀನಿ. ಇವರೆಲ್ಲ
ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಅತಿಥಿಗಳು ದೀಪ ಮುಖಾಂತರ ಎಲ್ಲ ಹಳೆಯ ಕಲಾ ರಸಿಕರು ಎಲ್ಲ ತುಂಬಾ ಹಳೆ ತಲೆಗಳು ಇವೆಲ್ಲರೂ ಆಲ್ರೆಡಿ ಯಾರು ಮೊದಲಿಗೆ ಬಂದು ನಾಟಕ ಆಡ್ತಾ ಇಲ್ಲ. ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ಮೊದಲೆಲ್ಲ ನಾಟಕ ಆಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ದಿವಂಗತ ಶ್ರೀ ಭರಮರೆಡ್ಡಿ ಸಿ ಕೇಸರಬಾವಿ ಅವರ ಸ್ಮರಣಾರ್ಥವಾಗಿ ಕೇರಳದ ಅವಳಿ ಸರ್ಪಗಳು ಅರ್ಥಾತ್ ಸಹೋದರರು ಹಾಕಿದ ಸವಾಲ್. ವಿಶೇಷವಾಗಿ ದಿವಂಗತ ಶ್ರೀ ಭರಮರೆಡ್ಡಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರನ್ನು ವೇದಿಕೆ ಮೇಲೆ ನಾವು ಖಳನಾಯಕನನ್ನಾಗಿ ತುಂಬ ಅಚ್ಚಳಿಯದ ರೀತಿಯಲ್ಲಿ ನೋಡಿದ್ದೀವಿ. ಆದರೆ ಆ ವ್ಯಕ್ತಿ ತುಂಬ ಮೃದು ಸ್ವಭಾವ. ವಿಶೇಷವಾಗಿ ಈ ವರ್ಷ ನಮ್ಮ ಊರಿನ ಜಾತ್ರೆ ತುಂಬ ವಿಜೃಂಭಣೆಯಿಂದ ತುಂಬ ಸಂತೋಷದಾಯಕವಾಗಿ ಎಲ್ಲರೂ ಪಾಲ್ಗೊಂಡು ತುಂಬ ಚೆನ್ನಾಗಿ ಮುಕ್ತಾಯ ಆಯಿತು. ಇವತ್ತಿಗೆ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಜಾತ್ರೆಯನ್ನು ನಡೆಸ್ಕೊಂಡ್ವಿ. ಈ ದಿನ ಈ ಕೇರಳದ ಅವಳಿ ಸರ್ಪಗಳು ನಾಟಕವನ್ನು ಏನು ಆಡ್ತಾ ಇದ್ದಾರೆ, ಎಲ್ಲರೂ ಸಾಕಷ್ಟು ನಾಟಕಗಳನ್ನು ಹಿಂದೆ ಆಡಿ ಸ್ವಲ್ಪ ದಿನ ಬಿಟ್ಟಿದ್ರು, ಈಗ ಮತ್ತೆ ಆಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ನಾಟಕ ವಿಶೇಷ. ಯಾರೆಲ್ಲ ಬಂದಿದ್ದೀರಿ, ಅಕ್ಕಪಕ್ಕ ಊರಿನಿಂದ ಬಂದಿದ್ದೀರಿ, ನಮ್ಮೂರವ್ರು ಇದ್ದೀರಿ, ನಮ್ಮೂರಿಂದ ಮದುವೆ ಆಗಿ ಬೇರೆ ಊರಿಗೆ ಹೋಗಿ ಇವತ್ತು ಜಾತ್ರೆಗೋಸ್ಕರ ಬಂದಿದ್ದೀರಿ, ಬೇರೆ ಬೇರೆ ಊರುಗಳಿಗೆ ಹೋಗಿ ಕೆಲಸಕ್ಕೆ ಹೋಗಿ ಅಲ್ಲಿಂದ ಜಾತ್ರೆಗೋಸ್ಕರ ಯಾರೆಲ್ಲ ಬಂದಿದ್ದೀರಿ ಅವರೆಲ್ಲರಿಗೂ ಇವತ್ತು ನಾಟಕ ನೋಡಿದ್ರಿ. ನಾಟಕದಿಂದ ಸಾಕಷ್ಟು ಮನೋರಂಜನೆ ಸಿಗ್ತದೆ, ಅದು ಮಾತ್ರ ನಿಶ್ಚಿತ. ಆ ಕಾರಣಕ್ಕಾಗಿ ಮತ್ತೊಮ್ಮೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಶ್ರೀಗಳಿಗೆ, ಮತ್ತು ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೆ, ಅಕ್ಕಪಕ್ಕದ ಗ್ರಾಮದವ್ರಿಗೆ ಎಲ್ಲರಿಗೂ ನಮಸ್ತೆ. ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಇನ್ನೇನು ಆಲ್ರೆಡಿ ಟೈಮ್ ಆಗಿದೆ, ನಾಟಕ ಸ್ಟಾರ್ಟ್ ಆಗಬೇಕು. ಆಯ್ತು, ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮೂರಿನ ಅಧಿದೇವರಾಗಿರ್ತಕ್ಕಂಥ ಶ್ರೀಯುತ ಶರಣಬಸವೇಶ್ವರರ ಪಾದಗಳಿಗೆ ಪಡಮಟ್ಟು ಶ್ರೀ ಶರಣಬಸವೇಶ್ವರ ಜಾತ್ರಾ ಅಂಗವಾಗಿ ಹಾಗೂ ಶ್ರೀ ಭಕ್ತ ಕನಕದಾಸರ ಒಂದು ಜಯಂತಿಯ ಪ್ರಯುಕ್ತ ಗ್ರಾಮದ ಶ್ರೀ ಶರಣಬಸವೇಶ್ವರ ತರುಣ ನಾಟ್ಯ ಸಂಘದ ಕಲಾವಿದರು ಕೆರಳಿದ ಅವಳಿ ಸರ್ಪಗಳು ಎಂಬ ಕಲಾಕುಸುಮವನ್ನು ಅಭಿನಯಿಸಲಿದ್ದಾರೆ. ಈ ಕೆರಳಿದ ಅವಳಿ ಸರ್ಪಗಳು ಕವಿಯ ಒಂದು ಕಾಲ್ಪನಿಕ ಚಿತ್ರಣವಾದರೂ
ಸ್ತರದಲ್ಲಿ ಮೀನುದರಸಿ ಈ ಜಗತ್ತೇ ಜನರನ್ನು ವಿದ್ಯಾಸಾಗರದಲ್ಲಿ ಧುಮುಕಿಸಿ ಸ್ಥೂಲಕೂಟ ಕವಿ ಮಹಾತ್ಮರ ಹೆಸರನ್ನು ಉಳಿಸಿ ಈ ಜಗತ್ತಲ್ಲಿ ಉದ್ಧರಿಸುವಂತ ಅಶೋಧಸಮ್ಮ ನಿನಗೆ ನನ್ನ ಕೋಟಿ ಕೋಟಿ ಓಹೋ ಅಣ್ಣ ಈಗ ಬಂದೇನಣ್ಣ? ಹೌದಮ್ಮ, ಅಪ್ಪ ಇಲ್ಲವೇ ಮನೆಯಲ್ಲಿ? ಅಪ್ಪಾಜಿಯವರು ಈಗ ತಾನೇ ಹೊಲದ ಕಡೆ ಹೋಗಿದ್ದಾರೆ. ಅಣ್ಣ ಬಾರಣ್ಣ, ಆ ದೇವಿ ಪ್ರಸಾದವನ್ನು ಕೊಡ್ತೇನೆ, ವಿವರ ಮಾಡಿಕೊಳ್ಳುತ್ತೆ. ತೆಗೆದುಕೊಳ್ಳೋಣ ಶ್ರೀದೇವಿಯ ಪ್ರಸಾದವನ್ನು. ಬೇಸಕಮ್ಮ, ಏ ಹಾಳ ಶ್ರೀದೇವಿಯ ಪ್ರಸಾದವನ್ನು. ಯಾಕಣ್ಣ ನೀನು ಹೋದ ಕೆಲಸ ಏನಾಯ್ತು? ಮಣ್ಣು ಪಾಲಾಗಿ ಹೋಗಿತ್ತು ತಂಗಿ ಈ ನಿನ್ನ ಅಣ್ಣನ ಕೆಲಸ. ಈ ಹಾಳು ಶ್ರೀದೇವಿನಷ್ಟು ಕರುಣಿಂದ ಪೂಜಿಸಿಕೊಂಡರು. ಬಡವರನ್ನು ತನ್ನ ಕಾಲ ಕೆಳಗೆ ತುಳಿದು ಶ್ರೀಮಂತರ ಸ್ವತ್ತಾಗಿದ್ದಳೆ ಈ ಕಲ್ಲಿನ ಕಾಳೆ. ಅಣ್ಣ ದೇವರಿಗಾಗೆಲ್ಲ ನಂದಿಸಿ ಮಾತನಾಡಬಾರದಲ್ಲ. ಕೊನೆಗೊಮ್ಮೆ ಅದರ ಕಣ್ಣ ತೆರೆದು ನೋಡ್ತಾಳೆ ಈ ನಮ್ಮ ಭೂಮಿ ತಾಯಿ. ಸಾಕು ಮುಗಿಸಮ್ಮ ಈ ನಿನ್ನ ಮಾತನ್ನು. ದೇವರೆಲ್ಲ ದೇವವಾಗಿ ಕುಳಿತಿರುವಾಗ ನಮ್ಮನ್ನು ಕಣ್ತೆರೆದು ನೋಡುವ ಶಕ್ತಿ ಈ ನಿನ್ನ ದೇವಿಗೆ ಎಲ್ಲಿಂದ ಬರಬೇಕು? ವಿದ್ಯೆಯ ಸಂಪೂರ್ಣ ಮುಗಿದರು, ಎಲ್ಲ ಪರೀಕ್ಷೆಯಲ್ಲಿ ಮೊದಲು ಸ್ಥಾನ ಪಡೆದು ಭರ್ತಿ ಕೂಡ ನಿಂತರು. ಗುರು ತಿಳಿದಿ ಬಡವರನ್ನು ಬಿಸಾಕಿ ಹಳದ ಅಹಂಕಾರ ಶ್ರೀಮಂತ ಕುಂಡಿಗಳ ಗೌರವ ಶಿಖರವನ್ನೇರಿ ತಮ್ಮ ಸುಖದಾಸೆ ಪಡೆದುಕೊಳ್ಳುವುದನ್ನು ಕಂಡರೆ ನೋಡಲಿಲ್ಲವನಮ್ಮ ಈ ನಿನ್ನ ಹಾಳು ಶ್ರೀದೇವಿ ಅಂದಾಗ ಈ ನಿನ್ನ ಶಾಲೆಯ ಋಣ ಇಲ್ಲಿಗೆ ಮುಗಿದು ಹೋಯಿತು. ಏನಿದೆಲ್ಲ ನೀನು ಮಾಡುತ್ತಿರುವ ಹುಚ್ಚತನ? ಇದು ಹುಚ್ಚತನವಲ್ಲ ತಂಗಿ, ಹುಚ್ಚತನವಲ್ಲ. ಈ ಶ್ರೀಮಂತ ನಾಯಿಗಳು ಈ ನಾಡಿಗೆ ನೀಡುತ್ತಿರುವ ಪಶ್ಚಾತ್ತಾಪವನ್ನು ನೋಡಿದರೆ, ಪ್ರತಿಯೊಬ್ಬ ಶ್ರೀಮಂತನು ಪ್ರತಿಯೊಬ್ಬ ಅಧಿಕಾರಿಯ ಮೇಲೆ ಮಾಡಿದ ನ್ಯಾಯವನ್ನು ನೋಡಿದರೆ ಅವರ ಎದೆ ಗುಂಡಿಗೆಯನ್ನು ಸಿಳಿ ಬಿಸಿ ನಂತರ ಕುಡಿಯಬೇಕನ್ಸುತ್ತದೆ. ಆದರೆ ಏನು ಮಾಡುವುದು? ನಮ್ಮಪ್ಪನ ಮಾತು ನ್ಯಾಯ ಅತ್ಯಾಚಾರವನ್ನು ನೋಡಿದರೆ ನನ್ನಂತ ವಯಸ್ಸಿನ ವಿದ್ಯಾವಂತ ಗಂಡಸಿಗೆ ನಾಚಿಕೆ ಬರಬೇಕು. ನಾಚಿಕೆ ನಂಜಿ ಬಲಿ ಕೊಟ್ಟರು ಅಷ್ಟೇ ಅಲ್ಲನ, ಹಿರಿಯನನ್ನು ಕಳೆದುಕೊಂಡಿವೆ. ಬೇಡನ ನಿನಗೆ ಹಠವನ್ನು ಹಾಕಬೇಕನ. ಪ್ರತ್ಯೇಕ ಕುಂಡದ ಕಿಚ್ಚನ್ನು ಹೊತ್ತಿಸಿ ಬಿಟ್ಟಲ್ಲಮ್ಮ ನನ್ನ ಹೃದಯದಲ್ಲಿ. ಕಳೆದು ಹೋದ ನನ್ನ ಹೆತ್ತವನು ಹಾಗೂ ನಿನ್ನ ತಮ್ಮನ ಸೇರಿದ ಕಿಡಿಗಾರು ನನ್ನ ಸರ್ಪವಾಗಲೇಬೇಕು. ಯಾವ ಪಾಪಿ ನನ್ನ ಮಗ ಮೋಸ ಮಾಡಿ ಅವರ ರುಂಡ ಕಡೆಯ ಚೆಂಡಿರುವನು, ಅದರ ಪ್ರತಿಕಾರ ನಾನವರ ಚೆಂಡು ಕಡೆದು ನನ್ನ ತಾಯಿ ತಮ್ಮಂದಿರ ಆತ್ಮ ಶಾಂತಪಡಿಸಿ ಕಳೆದು ಹೋದ ಮರಳಿ ನನ್ನ ಆಸ್ತಿಯನ್ನು ಮರಳಿ ಪಡೆದುಕೊಳ್ಳದಿದ್ದರೆ ನನ್ನ ಹೆಸರು ವಿಶ್ವನಾಥನೇ ಅಲ್ಲ. ಇದೇ ಈ ಸರ್ಪ ಕೊಡುವವರಿಗೆ ತೀರ್ಪು. ಬಾರಪ್ಪ, ಈಗ ಬಂದೆ ತಾನೇ. ಅಪ್ಪ, ಏನದು ನಿನ್ನ ಮೈ ಕೆಳಗೆ ರಕ್ತ? ನನ್ನ ರಕ್ತ ಇರಲಿ ಬಿಡಪ್ಪ. ಮೊದಲು ನೀನು ಹೋದ ಕೆಲಸ ಏನಾಯ್ತು ಹೇಳು. ನನ್ನ ಕೆಲಸ ಹಾಳಾಗಲಿ ಹೋಗಲಿ ಬಿಡಪ್ಪ, ಮೊದಲು ನಿನ್ನ ರಕ್ತದ ವ್ಯವಸ್ಥೆ ಹೇಳು. ಆಗುದೆಲ್ಲ ಹಾಗೆ ಹೋಗಿಬಿಟ್ಟಿದ್ದಪ್ಪ. ಮತ್ತೆ ಬೆಂಕಿಯನ್ನು ಮನೆಯಲ್ಲಿ ಕಟ್ಟಿಕೊಳ್ಳೋಣ. ಅಪ್ಪ, ಬೆಂಕಿಯನ್ನು ಈ ಯಮಕಿಂಕರನ್ನು ಹೆದರಿಸಬೇಡಪ್ಪ. ನಿನ್ನ ಮೇಲೆ ಕೈ ಮಾಡುವ ದಾರಿ ಅದ್ಯಾವ ಮಗನಿಗಿದೆ ಈ ಊರಲ್ಲಿ? ಅಂತ ಗಂಡುಗಳಿ ಹೊಟ್ಟೆಲಿ ಹುಟ್ಟಿದ ಪ್ರಚಂಡ ಹುಲಿಯಪ್ಪ ನಾನು. ಈ ಬೆಂಕಿಯನ್ನು ಕ್ಷಣದಲ್ಲಿ ಕಾಲು ಕೆಳಗೆ ಹಾಕಿ ತುಳಿದು ನಂದಿಸುತ್ತೇನೆ. ಹೇಗೆ ಹೇಳಪ್ಪ, ಯಾರಿಂದ ನಿನಗೆ ಸ್ಥಿತಿ ಆಯಿತೆಂದು? ಹೇಳಿಸುವ ಆ ಧರ್ಮೇಂದ್ರ ಹಾಳ ಮಕ್ಕಳು ನಮ್ಮ ಜೋಳ ಹೊಲದಲ್ಲಿ ಮೇಯಿಸಿ ಬಿಟ್ಟರೆಂದು ಈ ರೀತಿ ಯಾಕೆ ಕೇಳಿದರೆ, ನಮ್ಮ ದನಿ ಮೇಯಿಸಿದರು ಒಂದು ಹೊರದು ಕಳಿಸಿ ಬಿಟ್ಟಿದ್ದಾರಪ್ಪ. ಅವರು ನನ್ನ ಹೊರದು ಕಳಿಸಿ ಬಿಟ್ಟಿದ್ದಾರೆ. ಏನು ಹೇಳುತ್ತಿದ್ದೀಯಪ್ಪ ನೀನು? ತುತ್ತು ಕೂಲಿ ನಾಶಕ್ಕೆ ಅವನ ಮನೆಯ ಬಾಗಿಲ ಕಾಯುವ ನಾಯಿಗಳು ನಿನ್ನ ಮೇಲೆ ಕೈ ಮಾಡಿದರೆ ಲೇ ಧರ್ಮಗೆಟ್ಟ ಧರ್ಮೇಂದ್ರ, ಕೈಲಾಗದೆ ಹೇಳಿದಂತೆ ನಿನ್ನ ಆಳುಗಳಿಂದ ನನ್ನ ಹೊಲ ಮೇಯಿಸಿದ ನನ್ನ ತಂದೆನ ಹೊಡಿಸಿದೆಯಾ ಮಗನೇ?
ಇದರ ಸೇಡಿನ ಪ್ರತಿಫಲವನ್ನ ಮಗನ ತೀರಿಸಲೇ ಬಿಡಲಾರೆ. ಅಪ್ಪ, ಈಗಲೂ ಹೋಗಿ ಸಮಸ್ಯೆ ತಿಳಿದುಕೊಂಡು ಬರುತ್ತೇನೆ. ದುಡಿಗೆ ಮುಂದೆ ಇಡಬೇಡ. ಆ ಕಟಕನ ಧರ್ಮೇಂದ್ರ ಎದುರು ಹಾಕೊಳ್ಳೋ ಧೈರ್ಯ ಈ ನಾಡಿನಲ್ಲಿ ಯಾರಿಲ್ಲ. ಎದುರು ಹಾಕಿಕೊಂಡರೆ ಉಳಿಗಾಲವಿಲ್ಲ. ಎಂತ ಮಾತನ್ನು ಹೇಳಿ ಎದುರಿಸಿದ್ಯಪ್ಪ ಈ ನಿನ್ನ ಮಗನನ್ನು? ಅವನಿಗೆ ಹೆದರಲಿಕ್ಕೆ ಅವನಿನ ಹುಲಿಯನೋ ಅಥವಾ ಕರಡಿನೋ? ಅಪ್ಪ, ಸತ್ಯದ ದಾರಿಲಿ ಮುನ್ನುಗ್ಗುತ್ತಿರುವನಿಗೂ ಆ ದೇವರ ನಂಬಿಕೆ ನನಗಿಲ್ಲ ಅಂದಾಗ ಏನು ಮಾಡಿದ ನಿನ್ನನ್ನು ಬಡಿದರೆ ನಾನು ಸುಮ್ಮನೆ ಬಿಡುವನೇನಪ್ಪ? ಅವನೆದೆ ರಕ್ತ ಕುಡಿದು ಬರುತ್ತೇನೆ. ರಕ್ತ ಕುಡಿಯಬೇಕಾದ ಹೋದ ಜಲ ಕತ್ತು ಕೈದು ಹತ್ಯೆಯಾಗಿ ಹೋಗಿದ್ದರಪ್ಪ ಅವರ ಕೈಯಲ್ಲಿ. ಮೇಲೆ ಬಿದ್ದೊಬ್ಬ ಮಗನನ್ನು ರಕ್ತ ಕುಡಿಯ ರಾಕ್ಷಸರಾಗಿದ್ದರ ಧರ್ಮೇಂದ್ರ. ಯಾವ ಧರ್ಮೇಂದ್ರನಾಗಿರಲಿ, ಯಾವ ಕರ್ಮೇಂದ್ರನಾಗಿರಲಿ, ತಪ್ಪು ದಾರಿ ತುಳಿಯಬೇಕೆಂದು ಬನ್ನುವ ಇಂದ್ರನೇ ಆಗಿರಲಿ, ನನ್ನ ಮನೆತನಕ್ಕೆ ಅನ್ಯಾಯ ಮಾಡಿದವರ ನಾನಿವರ ಕಣ್ಣು ಕಿಡಿದ ಬಿಡಲಾರೆ. ಹೌದಪ್ಪ, ನನ್ನ ಅಧಿಕಾರವನ್ನು ರಚಿಸಿದ ಧರ್ಮೇಂದ್ರನ ಮೇಲಿನ ಸೇಡು ಉಕ್ಕುತ್ತದೆ. ನನ್ನ ಸೇಡಿನ ಸಂತಾಪವನ್ನು ಅರಿಸಿಕೊಳ್ಳಬೇಕೆನ್ನಷ್ಟರಲ್ಲಿ ನಿನ್ನ ಮೇಲೆ ಕೈ ಮಾಡಿದನೆಂದರೆ ನಿನ್ನ ಮಗನಿಗೆ ಹುಟ್ಟಿದ್ದಕ್ಕೆ ನಾನು ಸಾರ್ಥಕವೇನಪ್ಪ? ಪ್ರಜ್ವಲಿಗೆ ಪ್ರಜ್ವಲಿಸುತ್ತಿರುವ ಈ ಸೇಡಿಗೆ ಅವನೇ ಸರಿಸಾಟಿ. ಇಬ್ಬರಲ್ಲಿ ಒಬ್ಬ ರಕ್ತ ಹರಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಅಣ್ಣ, ತಂದೆಯ ಮಾತನ್ನು ಕೇಳಣ್ಣ. ಹೊಲವನ್ನು ಮೇಯಿಸಿ ಹಾಳು ಮಾಡಿದ್ರೆ ಏನಾಯ್ತಣ್ಣ? ಕೊಡಸುವ ಬಡವನಲ್ಲಣ್ಣ. ಕೊಡುವ ಶಿವ ಬಡವನಲ್ಲವೆಂದು ಬಿತ್ತದ ಮನೆಯಲ್ಲಿ ಕುಳಿತರೆ ಹೊಟ್ಟೆಗೆ ಅನ್ನ ಸಿಗುವುದೇನಮ್ಮ? ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಕೋಟಿ ವಿದ್ಯೆಗಿದ್ದಲು ಮೇಟಿ ವಿದ್ಯೆಯೇ ಮೇಲು. ರೈತನ ದೇಶದ ಬೇಡಲು ನಿನಗೆ ಚೆನ್ನಾಗಿ ಗೊತ್ತಿಲ್ಲವೇ ತಂದೆ? ದೇಶ ವಿದೇಶದ ನೌಕರಿಗಾಗಿ ದಾಡಿ ಕಲಿಸಿ ಕಲಿಸಿ ಕೈ ತೋರಿಸ ಬರುವುದು ಒಂದಿಲ್ಲ ಒಂದಿನ ಈ ಮೇಟಿಯ ಮಡಿಲಿಗೆ. ವಿಶ್ವ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟರೆ ಅದು ನಮಗೆ ನಾಶಕ. ಕಾರಣ ನಾಲ್ಕು ಗುರಿಯನ್ನು ತಿಳಿಸಿ ವಿಚಾರ ಮಾಡೋಣ. ಅಪ್ಪ, 4 ಜನರ ಗುರಿ ಹಿರಿಯರ ನಾಲಿಗೆಯನ್ನು ಸತ್ಯದ ನಾಲಿಗೆಯಲ್ಲಿ ಕಿತ್ತು ಹಾಕಿ ಕಟ್ಟಿಕೊಂಡಿದ್ದಪ್ಪ ಧರ್ಮೇಂದ್ರ. ಈ ಬಡವನ ನ್ಯಾಯ ನಿಗದಿಪಡಿಸಲಿಕ್ಕೆ ಯಾವ ಹಿರಿಯರು ಬರುವುದಿಲ್ಲ. ಈ ಊರಲ್ಲಿ ನ್ಯಾಯ ಬಗೆಹರಿಯಬೇಕು. ನಾನವನ ಆಳುಗಳನ್ನು ಒದ್ದು ಅವನ ಹೊಲ ಹಾಳು ಮಾಡಿ ಹಣದ ಅಹಂಕಾರದಿಂದ ಮೆರೆಯುತ್ತಿರುವ ನಾನೇ ಶ್ರೀಮಂತರಿಂದ ಮೆರೆಯುತ್ತಿರುವ ಆ ಕಬ್ಬಿಯ ಕೊಪ್ಪಳಿಸುವುದೇ ನನ್ನ ಬಲವಾದ ಛಲ. ನಾನಿನ ಬರುತ್ತೇನೆ. ಹಠವಾದ ಈಶ್ವರನನ್ನು ಏನು ಅನಾಹುತ ಮಾಡ್ತಿದ್ದಾನೋ ಏನು? ಹಾಗೇನಿಲ್ಲಪ್ಪ, ಮೊದಲು ಬನ್ನಿ, ನೀವು ವಿಶ್ರಾಂತಿ ತೆಗೆದುಕೊಳ್ಳುವಿರಂತೆ. ಆಯ್ತು. ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದಿರಯ್ಯ. ನಾನು ನೀನು ಬಂದ ಕಾರ್ಯಕ್ಕೆ, ನಾನು ನೀನು ಬಂದ ಕಾರ್ಯಕ್ಕೆ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ.
ಎಂದು ನಾನು ಈ ಊರಿಗೆ ಕಾಲಿಟ್ಟೆ ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ. ಶ್ರೀ ಹಸಿದ ಹುರಿ ಚಿಕ್ಕಿಗೆ ಹೊಂಚು ಹಾಕಿದಂತೆ ನಿನ್ನ ಯೌವನವನ್ನು ಸುಖ ಪಡಿಬೇಕೆಂದು 16 ಸಲ ಹಂಚು ಹಾಕಿದಕ್ಕೂ ನನ್ನ ಯಶಸ್ವಿ ಆಯಿತು. ನೀನು ಹೂವು ಆಗಿ ಒಲಿದೆ, ನಾನು ತುಪ್ಪಿಯಾಗಿ 106 ಸಲ ಚುಂಬಿಸಿದೆ ನಿನ್ನ ಸುಂದರವಾದ ದೇಹವನ್ನು. ಜಯಶ್ರೀ, ಮದುವೆ ಎಂಬ ಮತ್ತನ್ನು ನಿನ್ನ ತಲೆಯಲ್ಲಿ ತುಂಬಿ ಮುತ್ತಾಡಿ ನಿನ್ನನ್ನು ಮತ್ತ ದಾರಿಯಲ್ಲಿ ಕೈ ಬಿಟ್ಟು ಹೋಗುವುದೇ ಈ ಕರ್ಮೇಂದ್ರನ ಕಾರ್ಯಸ್ಥಾನ. ಶತ್ರುಗಳ ಏರಿಯಾದಲ್ಲಿ ದರ್ಪದಿಂದ ಮೆರೆಯುವುದೇ ಈ ಕರ್ಮೇಂದ್ರನ ಗತ್ತು. ಇಡೀ ಇಂಡಿಯಾಗೆ ಗೊತ್ತು, ಅದೇ ನನ್ನ ಗತ್ತು. ಈ ಕರ್ಮೇಂದ್ರನ ತಾಕತ್ತು. ಕುಬೇರನ ಆದರವನ್ನೇ ಮೆಟ್ಟಿ ನಿಂತ ಈ ಕರ್ಮೇಂದ್ರ ಹಠ ತೀರಬೇಕಾದರೆ ಇಂದು ನಾನು ಜಯಶ್ರೀಯನ್ನು ಕಾಣಲೇಬೇಕು. ರೂಪದ ರಾಶಿಯನ್ನೇರಿ ಸರಸ್ವತಿಯ ತಂಬೂರಿ ಎಣ್ಣೆ ಅಂಬಾರಿಯನ್ನಾಗಿ ಆಗಿರಿಸಿಕೊಂಡು ಆ ವಿಶ್ವನಾಥನನ್ನು ನಾ ಇಂದು ಆ ಜಯಶ್ರೀಯ ಗಂಡ ನಾನಾದಿಗೆ ತಿಳಿಯುವುದು. ಆ ವಿಶ್ವನಾಥನಿಗೆ ವಿಶ್ವನಾಥ್ ವಿಶ್ವಕರ ನಾನೇ ಗಂಡಗಳೆಂದು ಚಂಡು ತಿರುವಿ ಈ ಪುಂಡನಿಗೆದುರಾಗಿ ನಿಂತಾಗಿ ನಾನು ನನ್ನ ತಂಗಿಯ ಕೈ ಹಿಡಿದು ಗೆಳತಿಯಾದವಳ ಗಂಡ ನಾನಾಗದಿದ್ದರೆ ನನ್ನ ಹೆಸರು ಸುಂದರಿ. ಚಿರತೆ ಬಂದ್ರೆ ವೇಗ ಇರುತ್ತೆ, ಮತ್ತೆ ಹುಲಿ ಬಂದ್ರೆ ಗಂಭೀರ ಇರುತ್ತೆ, ಇಲ್ಲಿ ಬಂದ್ರೆ ಏನಾಗುತ್ತೆ? ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಈ ಒಳಗೇರಿ ಮಜಾ ಹೋದ್ರೆ ಇವು 3 ಇರುತ್ತೆ. ಎಲ್ಲಿಂದ ಬಂತದ? ಹುಲಿ ಸಾಕಿದ್ದೀನಿ, 3 ಹುಲಿ ಸಾಕಿದ್ದೀನಿ ಅಂತ ಜಂಬ ಕರ್ಕೊಂಡ್ಯಲ್ಲ ನಿಮ್ಮ ಮಕ್ಕಳನ್ನ. ಸಿಂಗಲ್ ಲೈಫ್ ಫೈಟರ್ ಎಲ್ಲಿಂದ ತಂದೆ ಪಾಯ್ದನ? ಇಂಡಿಯಾ 3 ಸಿಮೆಗಿದ್ವು, ಅಲ್ಲೇ ಹಿಡ್ಕೊಂಡ್ ಬಂದೆ ಅವನ್ನ. ನಾ ಅಂದಾಕಿ ಗಂಡ ಗುಡ್ದುರ್ಗಲ್ಲ ಹಂಡ ತೆಂಡಕ್ಕೆ ಆದವ್ರ ಗಂಡ ದಯಕರದಾನ ವಿದ್ಯಕ धरती काम काट चाट सावर संपर्क बे बाटे दिल्ली ने मा नेर न मारे ना बुरुगता रोके हे प्रभु हरे नाम कृष्ण जगन्नाथ प्रेमानंद क्या ತಿಂಡಿ ಬೆಳೆಸೋ ಮಕ್ಕಳೆಲ್ಲ ಹಚ್ಚರಿತ ಕತ್ತ ತಿಂಡಿ ಬೆಳೆಸಕತ್ತ
ಕಡೆಯಿಂದ ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ, ನೀನು ಈ ಕಡೆ ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಅಯ್ಯಯ್ಯೋ ಕಬ್ರಿಗರ ಕಾಳ ಸಿಕ್ಬಿಟ್ಟ, ಅಯ್ಯೋ ಹುಡುಗಿರ ಕರೆ ಕಾಳ ಸಿಕ್ಕಿಬಿಟ್ಟ. ಏ ರೋಡಿ ನನ್ನ ಮಗನೇ, ಸುಮ್ಮನೆ ನನ್ನ ಕೈ ಬಿಟ್ಟು ಶರಣತ್ತನ ಆಗ್ತೀವೋ ಇಲ್ಲ, ಈಗಲೇ ಶೂಟ್ ಮಾಡಿಬಿಡ್ಲು. ಏನಿಲ್ಲ, ನಾನ್ ಪೊಲೀಸ್ ಅನ್ನೋದು ಕೊಬ್ಬರಿ ಇಲ್ದ ನನ್ನ ಹಿಡಿದು ಶೂಟ್ ಮಾಡಿಬಿಡ್ತಿ. ಆಲೆ ಲೇ ನಿನ್ನ ಹುಟ್ಟಿಲ್ಲ ಅನಿಸ್ಬಿಟ್ಟ ನಿಮ್ಮ ಮಗನ. ಏನಲೇ ಮಾತಿನ ಮಲ್ಲ, ಸುಮ್ಮನೆ ನನ್ನ ಕೈ ಬಿಡ್ತೀವೋ ಇಲ್ಲ, ಈಗಲೇ ಕುಸ್ತಿ ಹೊಡ್ತಾ ಹೊಡೆದು ಮಣ್ಣು ಮುಗಿಸ್ಲ. ಲೇ ಮಣ್ಣು ಮುಗಿಸೋ ಪಣ್ಣಂಗೆ ನನ್ನ ಮಗನ. ಈ ಪೊಲೀಸ್ ಕಾಕಂಡ್ರೆ ಏನಂತಿದ್ದೆ ಲೇ ಬದ್ಮಾಸ್ ನನ್ನ ಮಗನ. ಹೌದಲೇ ಬಾ ಬದ್ಮಾಶಿ ಕಲರ್ ನೀಡಿ ಅಂದ್ರೆ ಪಿಳ್ಳಿ ಮರಿ ಹಂಗಿ ಪೊಲೀಸ್ ಪಾಪ ನೀಡ್ತಿ ಆ ಮಗನ. ಹೌದಲೇ ತೂ ನಿನ್ನ ಎಡಿ ಗಂಡಸ. ಲೇ ಉಕ್ಕಳೋದ್ರೊಳಗರ ಮುಂದಕ್ಕೆ ಬಿಟ್ಟು ನಮ್ಮ ಪೂಜಾರಿ ಶಾಣ ಹೊತ್ತು ಬಾ ಹೇಳಿದಲ್ಲ ಹಂಗದಿತ್ತು ನಿಮ್ಮ. ಇಲ್ಲಪ್ಪ ಅಂದ್ರ ಮಾಗಿ ಸಿದ್ದಪ್ಪ ನೋಡಿ ನಾವು ಮಾತಾಡ್ಬೇಕಾರೆ ಹಿಂಗ ಇಲ್ಲ ಇಲ್ಲ ಬಾಯಿ. ಏನ್ ಮಾಡೋದು ಕಾಕು, ಈ ಪೊಲೀಸ್ ನೌಕರಿ ಮಾಡೋದು ಒಂದ, ಈ ಮೂಳು ಬೇಲಿ ಮ್ಯಾಗ ಜೀವನ ಸಾಕ್ತೋದು ಎರಡೋ ಒಂದಾಗೈತೆ ನೋಡು. ನಾನು ಮಾನ್ಯ ಡ್ಯೂಟಿ ಮುಗಿಸ್ಕೊಂಡೆ ಅಂಕಪುರ್ ಹೊಂಟಿದ್ದೆ, ಕೇಳ್ತೀನಿ ದೊಡ್ಡ ಗಂಟಿಲ್ಲ ಅದು ಏನ್ ಮಾಡ್ತ ಡ್ಯೂಟಿ ಮುಗಿಸ್ಕೊಂಡು ಅಂಕಪುರ್ ಕಡೆ ಹೊಂಟಿದ್ನೆ, ಅದು ಒಂದ್ ದೊಡ್ಡ ಗಂಟಿ ನಡೆದ್ಬಿಡ್ತಿ. ಅದು ಏನಂತ ಕೇಳಲೇ ಹಚ್ಕೊಂಡೆ. ಅಲ್ಲಲ್ಲಿ ಲೇ ಪಾಪ ಅಲ್ಲಲೇ ತಡಿಲೇ ಒಂದ್ ನಿಮಿಷ. ಆಕಿ ಪಕ್ಕಿರ ಮೊದಲಲ್ಲ ಬೇಟಿ ತಂಗಿ ಮಾಮ ಬರ ಏನ ತೊಡಿಯಿಂದ ಹೋಗಿ ಹೋಗೋದತ್ರಿ ಬಾರ ಕರ್ರಾಗ್ರ ಹೋಗೋದಿತ್ತತ್ರಿ ಅಪ್ಪ. ಅಲ್ಲ ಜಾಡ್ಸಿ ಎತ್ತಿ ತೋರ್ತಾಳೆ ಹಾಕಿ. ಅಲ್ಲ ಕಾಲ್ ತೋರ್ತಾಳೆ ಹಾಕಿ ಹೇಳ್ತೀನಿ ಸಂಘಪಚ್ಚ ಬಂದು ಹೇಳ್ತೀನಿ. ಲೇ ಹುಡುಗಿತ್ತ ಯಾಕೆ ಹೋಯ್ತೀನಿ ಮತ್ ಇತ್ತ ಯಾಕೆ ಹೋಯ್ತಪ್ಪ ಮದುವೆ ನಿನ್ನ ಇಲ್ಲಿ ಮತ್ತೆ ಹೆಣ್ಣು ಸಿಗ್ಲಿಲ್ಲ ಮತ್ತೆ ಈಕಿಗೆ ಇತ್ತಾಗ ಹೋಗಿತ್ತೇನ ಮತ್ತೆ ನನ್ನ ಸಾಕು ಬಿಡಲಿ ಹೇಳ್ತೀರಿ ಹೊರ್ತಾರ ಹಾಕಿ ಸುತ್ತಿನ ಕಬ್ಬರ್ ಗಟ್ಟಿ ಐತಿಲ್ಲಪ್ಪ ಕಟ್ಟಿ ಬಂದಿದ್ರು ಹಾರಿದ್ಯಾ ನಾನು ಎರಡು ಕೈಯಾಗ ಬಂದಿದ್ದು ಬಂದೂಕು ಅಲ್ಲ ಆಮೇಲೆ ಆಕಿ ಮೋತಿ ಅಂದ್ರೆ ಐತಲ್ಲ ಸಮುದ್ರದಾಗ ಇದ್ದರು ಸೂರ್ಯನ ಕಿರಣ ಕಂಡಾಗ ಆಗತ್ರಿ ಅಪ್ಪ ಯಾರು ಬಾಯಿ ಗೊತ್ತಿಲ್ಲ. ಅಲ್ಲಲೇ ಪಾಪ ನೀ ಸಮುದ್ರಗಿನ ಸೂರ್ಯನ ಕಿರಣ ನೋಡಿದ್ರೆ ನನ್ನ ಬಾಳೆ ಐತೆ ನೋಡಲೇ ಅಪ್ಪ. ಅಮಾಸೆ ಕತ್ಲಾಗ್ಬಿಡತ್ಲೇ ಅಪ್ಪ ಅವನೋಣ ಅಂತಾನೆ. ಅವನೋಣ ಮನೆಗೆ ಹೋಗ ಅಪ್ಪ ಮಾಡಿ ರಜಾ ತಗೊಳ್ಬೇಕಂದ್ರ ಅವ್ನು ನೋಡಿರುವಾಗ ನಮ್ಮ ಎಮ್ಮಸ್ತಾನೆ ನಾನ್ ಮಾಡ್ತಾನೆ ನಿಮ್ಮ ಸಾಯ್ಬ. ಲೇ ಕಾಕೋ ಇದು ಹೇಳಿ ಇದು ಗಿಡ ನೋಡಿದ್ರಾಗ ಇದೊಂದು ಹೊಸ ಹೆಸರಿ ಬಂತಲ್ಲ. ಹಾ ಬರ್ಲಿ ಬರ್ಲಿ ಬರ್ಲಿ. ಹಾ ವಾಸನೆ ಲೇ ಕಾಕು ನಾನು ಇಟ್ಟು ನೆಗಡಿ ಚಟ ಬಂದಂಗಾಗಿ ಆ ಬಳೆ ವಾಸನೆ ತಂದೊಳ್ಳೆ. ಹೌದಲೇ ಕಾಯ್ಕ ನಿಮ್ಮ ಅಮ್ಮ ಮೂನ್ಯಾಗ ಊತಂದು ಮುಗ್ದರ ಚುಚ್ಚಿದ್ದ ಇಲ್ಲ ಅದಕ್ಕ ಮಾದ್ರ ಗಂಡ ಮುನ್ನದ ನಾಯಿ ಇತ್ತಲ್ಲ ವಾಸನೆ ನೋಡ್ತಿತ್ತಲ್ಲ ಅದಕ್ಕಂದ್ರ ಅದ್ರ ವಾಸನೆ ಬರೋದಿಲ್ಲ ಏನೇನಾಗ. ಈಗಿನ ಹುಡುಗರ ಕಾಲೇಜ್ ಹೋಗುತ್ತಾರ, ಈಗಿನ ಹುಡುಗರ ಕಾಲೇಜ್ ಹೋಗ್ತಾರ, ಕಲಿಯೋದು ತಾವ್ರಲ್ರೋ. ಲವ್ ಮಾಡಿ ಮಾತು ಹೊಡೆದರೆ ಮುಗ್ಗು ಹೊಡೆದರೆ ಮರಳಿ ಬರುವುದಿಲ್ಲೋ. ಲವ್ ಮಾಡಿ ಈಗಿಗೆ ಹಳದ ಹುಡುಗಿ ಬಂದು ಹುಡುಗಿ ಬಂತು ನೋಡು ಈ ಬಾಲು ಬಾಲು
ಬೇಕನೋವ ಗಂಡದಾಗ ಬಂದು ಸಿಕ್ಕಿದ ಹುಡುಗಿ ಆಗೋದು ಮೈ ಕೈ ನೋವ ತಡ್ಕೊಳ್ಳಬೇಕನೋವ ಕೇಳ ಹುಡುಗ ನನ್ನ ನಿನ್ನ ನಡುವ ಬೆಳೆದು ನಡೆದಿಲ್ಲ ಬಸವರ ಹನುಮಪ್ಪ ನಮ್ಮರ ಮುಟ್ಟದಲ್ಲಿ ನಾಡಿನ ಬಿಡುವುದಿಲ್ಲ ಕಾಲದ ತುಂಬ ಓಡಾಡಿಗಳ ತಿಥಿ ನನ್ನದೆಲ್ಲ ಬರತ್ತ ಮದುವೆಗೆ ಮುಂದಿಗೆ ಮಂಗಳರ ದಿವಸ ಕರೆಯತಿ ಏನಂತ ಹೋಗಲ್ಲ ಗುಲಾಬಿ ಹೂವ ನನಗೆ ಕೊಟ್ಟೆಲ್ಲ ಮನೆಗೆಲ್ಲ ನೋವ ಹೋಗಲ್ಲ ಗುಲಾಬಿ ಹೂವ ನನಗೆ ಕೊಟ್ಟೆಲ್ಲ ಮನೆಗೆಲ್ಲ ನೋವ ಕಲ್ಲ ನನ್ನೂರ ಮಣ್ಣೊಳಗೆ ಹುಡುಗಾರ ಹುಡುಗ ಕಲ್ಲ ನನ್ನೂರ ಹುಡುಗಾರ ನಾ ಬಾಳ ಹಚ್ಚಬಂದಾಕಿ ಮಾದಳೆಲ್ಲ ಬಲದೂರ ನಾ ಬಾಳ ಹಚ್ಚಬಂದಾಕಿ ಮಾದಳೆಲ್ಲ ಬಲದೂರ ಕಲ್ಲ ನನ್ನೂರ ಮನೆಲ್ಲ ಹುಡುಗಾರ ಹುಡುಗ ಕಲ್ಲ ನನ್ನೂರ ಮನೆಲ್ಲ ಹುಡುಗಾರ ನಾ ಬಾಳ ಹಚ್ಚಿಕೊಂಡಾಕಿ ಮಟ್ಟಿಗೆ ಬರಗಿಟ್ಟಿ ನಮ್ದೈತಿ ಕುರಿ ದಂಡೆ ಮಟ್ಟಿಗೆ ಬರಗಿಟ್ಟಿ ನಮ್ದೈತಿ ಕುರಿ ದಂಡೆ ದಡಗ ಸಿಕ್ಕಾರ ಬಾಳ ಬಾರಿ ಕಂಪನ ಬಾಟಿ ದಡಗ ಸಿಕ್ಕಾರ ಬಾಳ ಬಾರಿ ಕಂಪನ ಬಾಟಿ ಮಟ್ಟಿಗೆ ಬರಗಿಟ್ಟಿ ನಮ್ದೈತಿ ಕುರಿ ದಂಡೆ ಮಟ್ಟಿಗೆ ಬರಗಿಟ್ಟಿ ನಮ್ದೈತಿ ಕುರಿ ದಂಡೆ ದಡಗ ಸಿಕ್ಕಾರ ಬಾಳ ಬಾರಿ ಕಂಪನ ಬಾಟಿ ದಡಗ ಸಿಕ್ಕಾರ ಬಾಳ ಬಾರಿ ಕಂಪನ ಬಾಟಿ ರೀ ಪೊಲೀಸ್ರ ಹಾಡ ಹಾಡಿದ್ರೆ ಅವನು ತಂಡ್ಯಾಗ ತಿಂಡಿ ಎದ್ದಿರ್ಬೇಕು ಹಂಗ ಆಡ್ಬೇಕು ನಾ ಹಾಡ್ತೀನಿ. ಕಟ್ಟರಿ ಯಾರು ಮಾಡತ್ತಾರ ಹತ್ತೈತಿ ತಂಡಿ ಬಿಸಿಲಿನ ಬಿಸಿ, ಬಯಕೆಯಿರತ್ತೆ ನಮ್ಮನೆ. ಏ ಪೊಲೀಸ ಎಷ್ಟರ ನಿಮ್ಮ ತಿಂಡಿ ಹತ್ತೈತಿ ತಂಡಿ ಬಿಸಿಲಿನ ಗುಂಡಿ, ಬಯಕೆಯಿರತ್ತೆ ನಮ್ಮನೆ. ಎಷ್ಟರ ನಿಮ್ಮ ತಿಂಡಿ ಹತ್ತೈದು ತಂಡಿ ಬಿತ್ತಲಿನ ಗುಂಡಿ ಎತ್ತರ ಐತೆ ನಿನ್ನ ತಿಂಡಿ ಹೋ. ಏ ಹುಡುಗಿ ಎಷ್ಟ ಹರಡಾಕತ್ತೆ ಬಾಳಗಿ ತಂಡಿ ಬಂದಾಗ ಕೇಳತ್ತಿದ್ದೆ ತಿಂಡಿ ಹಿಂದೆ ಹೋಗಿ ಬಾಸಂದಿ ತಿಂಡಿ ಬಿದ್ರ ಹಂದರ ತಾಜವನ್ನು ಮಾಡಿದರು ಇಬ್ಬರು ಕುಡಿತಕ್ಕಂತ ತೋಟ ಮನೆಗೆ ತೋರಿಸಲ್ರ ಗೋವದಿಂದ ನಿನ್ನ ಒಡ್ತಾನೆ ಬೇಡಂತ ನನ್ನ ಬೆಲ್ಲಿ ಕೈ ಮುಗಿದ ಹೇಗಾನ ಕಟ್ಟುವ ಚಪ್ಪಲು ಹರಿತಂತ ಬಿಟ್ಟೆ ನಡೆದ ಕತ್ತಿಲೆ ಮುರಿಬೇಡ ಮೂಗ ಗೊತ್ತೈತಿ ಒಳಗಿನ ಸೋಗ ನೀ ಕತ್ತಿಲೆ ಮುರಿಬೇಡ ಮೂಗ ಗೊತ್ತೈತಿ ಒಳಗಿನ ಸೋಗ ಅತ್ತಿಯ ಮನೆಯಾಗ ಎಂಬದಿಯನ್ನು ಕತಿ ಮಾಡಿ ಹೇಳ ಅತ್ತಿಯ ಮನೆಯಾಗ ಎಂಬದಿಯನ್ನು ಕತಿ ಮಾಡಿ ಹೇಳ ಸಿಕ್ಕಾಗ ಬಾಡ ಗೊತ್ತಾಗ ಬಾ ತಿಳ್ಕರಗಿತ್ತು ನನ್ನ ಕರಳ ಯಾಕೆ ಜಾಡಿಸ್ತೇನೆ ಕಲ್ ತಗೊಂಡ್ ಹೋಗ್ಯಾಕಂತಾರ ಮಾಲಕ್ರ ಅಯ್ಯೋ ಅಯ್ಯೋ ಆಮೇಲೆ ನೋಡ್ತೀನಿ ಒಂದು ಕೈ ಎಲ್ಲಿದ್ರಪ್ಪ ಅಂತಂದ್ರೆ ಅದಿರೇ ಏನ್ ಚಂದ ಕಾತೋಳು ಪೈಕಿ ಅದಿರ ಮಕ್ಕೊಂದಿರೇ ಏ ಎದ್ದಾರ್ರಿ ನಿನ್ನ ನೋಡಕಂತ ನೋಡವ್ರು ಹಿಂಗ್ ಎಬಸ್ಬೇಕಂದ್ರೆ ನಮ್ದು ಎದ್ದೇಳ್ದೆ ಎಬ್ಸವಲ್ಲ ಮತ್ತೆ ಉರಪ್ಪು ಇಲ್ಲ ಅಂದ್ರೆ ಊರ್ಪ ಮಕ್ಕೊಂಡ್ ನಿನ್ನ ಹತ್ರ ಎಬಸ್ತಿ ನೋಡಿ ಶಬ್ದ ಅಲ್ರಿ ಪೊಲೀಸ್ರ ಫೋಜುದಾರ್ ಅಂತ ನೋಡಕಂತ ಹೇಳಿ ಪೊಲೀಸ್ ಒಬ್ರು ಕಳ್ಸಿದ್ರ ಹಾ. ನೀವೇನ್ರಿ ಮಂಡು ಚಡ್ಡಿ ಹಾಕೊಂಡು ಉಂಡರ್ ವಾಸ್ತು ಜಗ್ಗಕತ್ತಿರಲ್ಲ ಯಾಕ ಉಂಡರ್ ವಾಸನೆ ಯಾಕೆ ಜಗ್ಗಂಡ್ರೂಪ ನಮ್ಮ ಮನಿ ಕಡ್ತಿಲ್ಲ ಗಟ್ರ ವಾಸನೆ ಐತಲ್ಲ ಅದ್ರ ವಾಸನೆ ದುಂಡು ಶರೀರ ಯಾಕ ಈ ಬೆಂಗಳೂರು ರಸ್ತೆ ಹೊಂಟದಂತ ಅಳ್ಳಾಡ್ಸಿ ನೋಡಿ ಮತ್ತೆ ಬೇರೆ ತಿಳ್ಕೊಂಡಿ ಹಂಗಲ್ರಿ ಪೊಲೀಸ್ ಅವ್ರ ಏನಂದ್ರ ಅವನು 2 ದಿನ ಆತ್ರಿ ನನ್ನ ಹಿಂಡ ಎಮ್ಮಿನ ಕಳ್ಕೊಂಡ್ಬಿಟ್ಟೈತ್ರಿ ಅದ್ ಹುಡ್ಕಾಡಕಂತ ಹಗಲ ರಾತ್ರಿ ಯಾಕೆ ಹುಡ್ಕಾಡ್ರಿ ಒಟ್ಟ ಸಿಗನವಲ್ದ ಅಯ್ಯೋ ನಿನ್ನೆ ಅಯ್ಯೋ ಹನುಮಪ್ಪ ಮಾವ ಅವನಿಂದ ಹೋಗೈತೇನು ನಿನ್ನ ಎಮ್ಮಿ ನಾವು ಆಗ್ಲಿ ರಾತ್ರಿ ಅವ್ 2 ದಿನ 2 ದಿನ ಕರ್ಕೊಂಡಿದ್ದಂತವ ಎಮ್ಮಿನ ಇನ್ನೂ ಸಣ್ಣಕ್ಕಿದ್ರಿ ನೀನು ಈಗ ನಮ್ಮೂರಂತ ಊರ್ನ ವಾಯನಾಗೈತಿ ಹೇಳ್ತಾನೆ ಕೇಳಿಲ್ಲ ಹೇಳ ನೋಡು ಆಗ್ಲಿ ರಾತ್ರಿ ನೀತ್ ಗಡಿ ತಿರ್ಗಾಡಕಂತೀವಿ ನಿನ್ ಎಮ್ಮಿ ನನ್ನ ಕಣ್ಣಿನ ಎದುರಿಗೆ ಬಿದ್ದಿಲ್ಲ ನೋಡ ರೂಪ ಯಾವ ಅಡ್ಬಿಟ್ಟು ಕ್ವಾಣ ಬೆನ್ನ ಹತ್ತಿಗಿರ್ಬೇಕಂತೀರಿ ಎಮ್ಮೆ ಈ ಕಡೆ ಹೋಗಿತ್ತು
ಮುಳಿ ಮುಳಿ ಹನುಮಪ್ಪಂದು ಕಾಲು ಜೋ ಕಟ್ಬಿಟ್ಟು ಅದು ಜೇರ್ ಕಡ್ತ್ರ ಈ ನಮ್ಮ ಜೋಗಿ ಹನುಮಪ್ಪನ ಕಾಕನ ಕೈಯ ಸಿಕ್ತಂದ್ರ ಮುಗಿತ್ಲೇ ರೂಪ ನೀನ್ ಎಮ್ಮೆ ಕತಿ. ಯಾಕಂದ್ರೆ ಏನ್ ಹೋಗಿ ಎಕ್ಸ್ಪ್ರೆಸ್ ಇದ್ರು ಅವನು ನಮ್ಮ ಎಮ್ಮಿ ಮೇಲೆ ಕಣ್ಣು ಹಾಕೋದು ಬಾಳ ಬಿಗಿ ಐತ್ರಿ ಸಾಬ್ರ. ಅದು ಸಾಹೇಬ್ರ ಅಲ್ಲ ರೂಪ ಏನ್ರಿ ಇದು? ಸಾಯಿಬ್ರ ಅನ್ನು ಒಮ್ಮಿಗೆ ನಮ್ಮ ಡಿಗ್ನಿಟಿ ಡೌನ್ ಮಾಡಬೇಡ. ನಿನ್ನಂತ ಸೂಕ್ಷ್ಮ ಸುಂದರ ಹುಡುಗಿ ಸಾಬ್ರ ಅಂದ್ರ ಇನ್ನು ಎಡ್ವಟ್ಟಣ್ಣು ಏ ಸಾಬೆ ಅನ್ನುತ್ತಾ. ಅದು ನಮ್ಮ ತಮ್ಮಗಾದ್ರೇನ್ರಿ ಎಲ್ಲಿ ತನಗನು ಮರ ಎಲ್ಲಿ ಬರ್ತದ ಉರ್ಯಾಕ ರೂಪ. ಎಲ್ಲ ಇರ್ತಾರಲ್ಲ. ಮತ್ತೆ ನೀನ್ ಎಮ್ಮೆ ಬಾಳ ಚಂದ ಐತಂದ, ಬಾಳ ಚಂದ ಐನೂ ಕೊಡ್ತೈತಂದ. ನೀವು ಅಂದ್ರ ನಾ ಮಾಡಕ್ ರೆಡಿನ ನೋಡು. ಏನ್ ಮಾಡಕ್ ನಡೀದ್ಯೋ ಪೊಲೀಸ? ಯಾಕೆ ಹೇಳ್ತಿದ್ದಿ ನೀನು ಪೊಲೀಸ್ ಚಡ್ಡಿ? ಅಯ್ಯೋ ಚನ್ನದ ವಿಷಯ ಅಲ್ಲ ರೂಪ, ನಿನ್ನ ಐನದ ವಿಷಯ. ಇಂದ ನೀನು ಹೂ ಅಂದ್ರ ಈಗಲೇ ವ್ಯಾಪಾರ ಮಾಡ್ತೀವಂತ ಅದ್ರ ಅರ್ಥ. ಓ ಹಿಂಗೇನ? ಮತ್ತೇನ್ ತಿಳ್ಕೊತಿ? ಬೇರೆ ತಿಳ್ಕೊತಿದ್ದೆ ನೀನು ಹಿಂಗಂದ್ರೆ ಹಂಗ. ಮತ್ತೆ ಏನಾರ ಒಂದಂದ್ರೆ ಏನಾರ ಒಂದು ತಿಳ್ಕೊಂದಿಯಪ್ಪ ನೀನು. ಹಂಗೆಲ್ಲ ಇಲ್ಲಪ್ಪ ಯಪ್ಪ. ಮತ್ತೆ ಅದ್ರಿಗೆ ಬರ್ತ ನಮಗ ತಂಡಿ ತಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ ಮನೆಯ ತಂಡಿ ತಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ ಮನೆಯ ಹಸಿ ಹಾಕಿಸಿಕೊಂಡಳ ನನ್ನೆಸರ ರಂಗೋಲಾಗ ಕಾಣುವನ ಬಿಡಿಸಳ ಕೈಗಳ ಗೆಳತಿ ಹಸಿ ಹಾಕಿಸಿಕೊಂಡಳ ನನ್ನೆಸರ ರಂಗೋಲಾಗ ಕಾಣುವನ ಬಿಡಿಸಳ ಅಕ್ಷರ ಮನಸ್ಸಿಗೆ ಬಂದ ಬಾಳ ಗೆಳತಿ ಸಲುವಾಗಿ ಪೂರ್ವ ಜನ್ಮದ ಪುಣ್ಯದ ಫಲವು ಗೆಳತಿ ಸಿಕ್ಕಾಳ. ಸಾವಿರ ಮಂದಿ ಕಣ್ಣ ತಪ್ಪಿಸಿ ನನ್ನ ಮೆಚ್ಚಾಳ. ಗಿಲ ಗಿಲಿ ಏನಪ್ಪ ಪೊಲೀಸ್ ಪಂಡಿತ್ರ ಹೇಳಪ್ಪ. ಮೈಕಿ ಏನವ ತಂಗಿ ಕರೆ ಮಾತಾಡ್ಬಿಟ್ಟು ಕಾಕಿ ಹಂಗೋಗ್ಬಿಟ್ಟು ಏನ್ ತಗೊಂಡಿಂದು? ಏ ನಿಮ್ಮಂತ ಬಿಳಿ ಮುಸಿ ಮುದುಕರಿಗೆ ಇಲ್ಲಿ ಪ್ರವೇಶ ಇಲ್ಲ. ಇನ್ನು ಮುಂದಕ್ಕೆ ಹೋಗ್ಬೋದು. ಬಾ 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 ಚಿಕ್ಕಡೆ ಬಾ. ಏನಪ್ಪ ಪೊಲೀಸ್ ಪಂಡಿತ್ರ ಇವಳು ಯಾರಂತ ತಿಳಿಲಿಲ್ಲ ಮಕ್ಕಳ. ನನ್ನ ಮಗಳಲ್ಲಿ ರೂಪ ಇವ ನಿಮ್ಮಪ್ಪ ಅಲ್ರಿ ಮತ್ತೆ ಯಾರು? ನನಗ ನಿಮ್ಮ ಅಪ್ಪಲ್ಲ ಅಂತ್ಯ. ನಿಮ್ಮವನು ಹೇಳ್ರ ಬಿಟ್ಟಾಕ ಏ ನಿನ್ನವನ ಕಂಟೆ ಹುಟ್ಟದವನ ನಾ ಎಲ್ಲ ಅಲ್ಲಂದೇನೆ ಅಯ್ಯಪ್ಪ. ಇವನ ನೋಡ್ರಿ ಬಿಳಿ ಬಿಸಿ ಮುದುಕ ನಮ್ಮ ಅವನ ಗಂಡ ಅಂತ ಹೇಳಿದೆ. ಅಂದಾಗ ನಡೆದೈತ್ರಿ ಯಜಮಾನ್ರ. ಇವಳ ಅಲ್ಲಿನ ವ್ಯಾಪಾರ ಚುರುಕು ಅಲ್ರಿ ಯಜಮಾನ್ರ. ಇಷ್ಟೇ ನಿನ್ನ ಮಗಳು ಚುರುಕ್ ಆಗ್ಬೇಕಾದ್ರ ಬರ್ರಿ ಬರ್ರಿ. ನಿನ್ನ ಮಗಳು ಇಷ್ಟು ಚುರುಕ್ ಆಗ್ಬೇಕಾದ್ರ ಆಕಿದ ಯಾವ ಟ್ರೈನಿಂಗ್ ಮುಗ್ದೈತ್ರಿ? ಆಕಿದ ಎಲ್ಲ ಮುಗಿದ್ ಬಿಡತ್ತೇನ್ರಿ. ನಿಮ್ಮದು ಫುಲ್ ಸರ್ವಿಸ್ ಆಗಿರ್ಬೇಕು. ಫುಲ್ ಸರ್ವಿಸ್. ಮಗಳು ಒಂದೊಂದು ಟ್ರೈನಿಂಗ್ ನಾಗ ಒಂದೊಂದು ಮುಗಿಸಿಲ್ಲ. ಗಾಡಿ ಹೊಡ್ಯಾಕಂತ ನಮ್ಮ ಅಶೋಕ ಅಂತ ಕಳಿಸಿದ್ರ ಒಂದ್ ತಿಂಗಳದಾಗ ಅವ್ನ ಕೈಯಾಗ ಗೇರ್ ದಿಂಡು ಕಿತ್ಕೊಂಡು ಬಂದ್ರೆ ಗಾಡಿ ಗೇರ್ ದಿಂಡು ಸಾಲಿ ಕಳಿಸಿದ್ನ ದೊಡ್ಡ ಸಾಹೇಬರು ಮಾಡ್ಬೇಕಂತೇಳಿ ತಿಂಗಳದ ಮಾಸ್ತರ್ ಅದ್ರ ಮೂಲೆ ಇಟ್ಟಿದ್ರು ನಕ್ಕಿ. ಏಯಪ್ಪ ಏನ್ ಮಾತಾಡ್ತೀನಿ? ಎಲ್ಲಿಟ್ಟಿ ಬುದ್ಧಿ ಇಟ್ಟಿಸ್ನೆ? ನ್ಯಾರ್ಸ್ ಬಾಯ್ ಮಾಡ್ಬೇಕಂತೇಳಿ ಡಾಕ್ಟರ್ ಕೈ ಕಳಿಸಿದ್ನ. ವರ್ಷ ಹಾಕುವಾಗ ತಿಂಗಳದ ಮನೆಗೆ ಬಂದ್ರಿ ಅಪ್ಪ. ತಿಂಗಳದ ಮನೆಗೆ
ಕೂಸು ಹೊತ್ಕೊಂಡ್ಬರ್ಲಿಲ್ಲ ಮನೆಗೆ. ಏನ್ ಮಾತಾಡಕತ್ತೀವಿ ಅಯ್ಯಪ್ಪ ಹೇಳ್ದಾಗ್ತೀರಿ ಎಲ್ಲಿಟ್ಟಿ ಬುದ್ಧಿ ನೀನ್ ಅವನ ನೀತಿ ಬಂದೈತಿ ನಿಮ್ಮ ಅಪ್ಪಗ. ಇನ್ನೂ ಬಂದಿಲ್ಲವ ನನ್ ನೀತಿ ಅಗಸನೆ ಅಂತ ಏನ ಅಂತಾರಲ್ಲ ಹೊರ ಸಾಕು ಕೆಲಸ ನೆರ್ಸ್ ಕೆಲಸ ವಾಲೆ ಅಂದ್ಲಪ್ಪ ವಾಲೆ ಅಂದ್ಲು. ಮತ್ತೇನ್ ಮಾಡ್ಬೇಕಂದ್ರ ಆಕಿ ಯಾಗ ಹಿಡ್ಕೊಂಡು ಓಡಿ ಗಲ್ಲಕ 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 ಓಡೋದವಳ. ಅದ್ಕ ನೋಡ್ರಿ ಈಗ ಕ್ಯಾಟ್ ಬಿಸಲಾಗ ಎಮ್ಮೆ ಕಾಯಕ್ ಹಚ್ಬಿಟ್ಟಿ ನೋಡ್ರಿ. ಎಮ್ಮೆ ಕಾಯಕ್ ಬಾಡಿ ಕೊಟ್ಟು ಕಳ್ಸ್ಬೇಕಲ್ಲ ಆಕಿ ಮ್ಯಾಗ ಹಿಡ್ಕೊಂಡ್ ಹಾಕಿದ್ದಳ. ಎಮ್ಮಿಗಾದ್ರೂ ನಿನ್ ಮಗಳು ಎದ್ರಾಗ ಕಮ್ಮಿ ಇಲ್ಲ ನೋಡ್ರಿ ಯಜಮಾನ್ರ. ಮೂತ್ರಿ ನಿಮ್ ಬಾಯನ ಹೋಗ್ಕೊಂಡವ ಮೂತ್ರಿ ಇಲ್ಲ ಒಕ್ಕರು ನೋಳಪ್ಪ ಗೊತ್ತಾಯ್ತು ನಮಗ. ಅಲ್ರಿ ಸಾಹೇಬ್ರ ಮುಡ್ಲುವರಿ ಹಂಗ ಇರುವಾಗ ನಮ್ಮಪ್ಪ ಅಲ್ರಿ ಹೈದರಾಬಾದಿಂದ 1 ಲಕ್ಷ ರೂಪಾಯಿ ನಮ್ಮ ಅಪ್ಪ ಕೊಟ್ರ. ಅಷ್ಟಲ್ರಿ ಕಾರ್ ಗಾಡಿನೂ ಕೊಡ್ಸ್ಯಾರ. ಕೊಡಿಸಿ ಮತ್ತ ಒಂದು ಪೋರಿ ಕೊಟ್ಟು ಮದ್ವಿ ಮಾಡ್ತೀನಿ ಅನ್ನೋ ಹೊತ್ತಿನ್ಯಾಗ ನಮ್ಮ ಅಪ್ಪಗ ಮುದುಕ ಅಂತ ಮಾತಾಡಕತ್ತಿರಲ್ಲ. ಏಪ್ಪ ಇವ್ರ ಜೋಡಿ ಏನು ಮಾತ ನಡಿ ಹೋಗೋ ನಡಿ ನಮ್ಮ ಎಮ್ಮೆ ಹುಡುಗಾಡ ನಿಮ್ಮ ವಿಲ್ಯ ಯಾವ ಅನ್ನಗ್ರ ಓಡಿ ಬರ್ತಾವ ಕೇಳಿ ಅಲ್ ಮಗಳು. ಯಾಕಂದ್ರೆ ಎದ್ದಿದ್ದು ಬೆಳಕತ್ತಿ ಪೊಲೀಸ್ ಅಂತ ನಿಂದ್ರು ಒಂದ್ ಸ್ವಲ್ಪ ಇನ್ನೊಂದ್ ತಡ ಆಗೋದಕ್ಕ ಎಣ್ಣೆ ಹುಡ್ಕೋದ ಇರ್ಲಿ. ಈ ನನ್ನ ಮಕ್ಕಳಿಗೆ ನನ್ನ ಮದುವೆ ವಿಷಯನ ನಿಮ್ಮವ್ರು ಒಂದ ಮಾಡ್ಕೊಂತ ಬೆಂಗಳೂರು ನೀ ಮದ್ವಿದು ಏನ್ರ ವಿಷಯ ನಾ ಹೇಳಿದ್ದೆ ಅಂದ್ರ ವಯಸ್ಸಿನ ಹುಡುಗಿಯರ ಬಂದು ಮುಂದಿನ 2 ಹೊಲ್ಲಿನ ಸಲಕರ ಕಿತ್ಕೊಂಡ್ ಕಳ್ಸ್ಯಾರ. ಬಾಯ್ ಆತರ ನಿಮ್ಮ ಅಪ್ಪಗ ಸಾಬ್ರ ಅಂದಂಗ ನಾ ಇನ್ನು ಹೋಗಿ ಬರ್ಲಿ ರೀ. ತಡಿ ನೀವು ಹೋಗ್ತೀನಂದ್ರೆ ಹೆಂಗ ಒಡಿ ಒಂದ್ ಹೋಗುದ್ರಾಗ ಒಂದ್ ಎಬ್ಸೆ ಹೋಗೋದು ಹೋಗ್ಯಾಗ್ರ ಹೆಂಗ್ ಹೋಯ್ತಿ ಎಬ್ಸ ಪೊಲೀಸ ಏನು ಚಂದನ ಏನು ಚಂದನ ಕೆಂಪಾದ ಹೆಣ್ಣಾಕಿ ನೆತ್ತಿಗೆ ಬರುವಾಕಿ ಮುಂದಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ ಹೊಡಿ ಮಾಡಿ
ಹಂಗಂದ್ರೆ ಪೊಲೀಸ್ ಸಾಹೇಬ್ರ ನಾ ಇಲ್ಲಿ ಹೋಗಿ ಬರ್ತೀನಿ ಟಾಟಾ ಬರ್ತೀಯ ಬಾಯ್ ಬಾಯ್ ಏನ್ ಗಿಚ್ಕೊಂತ ಏನಿಲ್ಲ ಮರ ಏನಿಲ್ಲಪ್ಪ ಹಂಗ್ಯಾಕದ ಕುದುರೆ ಜಾಗ ಏನು ಕುದುರೆ ನೀತಿ ಅಲ್ಲದ ಕುದುರೆ ನೀತಿ ಮಾಡಿ ಏನದ ಆಯ್ತಲ್ರಿ ಪೊಲೀಸ್ರ ಏನ್ ಹೇಳು ಪೊಲೀಸ್ ಸಾಹೇಬ್ರ ಹೋಗಿ ಬರ್ತೀನಿ ಟಾಟ್ರಿ ಹೋಗ್ತೀಯ ಬೇಡ ಎಷ್ಟು ಸೈಲೆಂಟ್ ಇದ್ರೆ ಪೊಲೀಸ್ ಸೈಲೆಂಟ್ ಇದ್ರೆ ಕೆಲಸ ಆಗಿಲ್ಲ ಏ ವಿಷಯ ನಾವೇ ಸೈಲೆಂಟ್ ಇದ್ದೇ ಓಡಿಸ್ಬೇಡಿ ನಿಲ್ಲಿಸ್ಲಿ ಮಗನ ನಿನ್ನ ಬಾಯಿನ ಯಾಕಂದ್ರ ನಿನ್ನ ಬಾಯಿಯಿಂದ ಹಾಕತ್ತಂದ್ರ ಆಗೋದಿಲ್ಲ ಅಂದ್ರೆ ಹಾಕೈತಿ ಮತ್ತೆ ನೀನು ನಿನ್ನ ತುಪ್ಪದ ನಿನ್ನ ಕೈ ತಿಪ್ಪ್ಯಾಗ ಬಿದ್ದು ಉಳ್ಳಾಡ್ತು ಬಲು ಜೋಪಾನ ಲೇ ದೊಡ್ಡ ಮಂತ್ರಿಗಾರ ಮಗ ನೀನು ಅಲ್ಲಿ ಇಷ್ಟೇ ಜಾಮಣ್ಣ ಕೊಬ್ಬರಿ ಜಾಮಣ್ಣ ಮತ್ತೆ ಸುಮ್ಮನೆ ಮತ್ತೆ ಬಗೆಹರಿ ಜಾಮಣ್ಣ ಲೇ ಪಾಪು ಆ ಹೆಣ್ಣಿನ ಪೂರ್ತಕ್ಕೆ ನಾ ಮಾತ್ರ ನ್ಯಾಯಾಧೀಶ ನೀ ಅಟ್ಟ ಮುಚ್ಕೊಂಡಿರ್ಬೇಕ ಮತ್ತೆ ಹಾಗಾರ ಹೆಂಗಾರ ಮಾಡಿ ಅಡ್ಸು ನುಡಿ ಹೋಗ್ರಿನ ಬಾ ಹಂಗಾದ್ರೆ ಹೋಗೋಣ ಕ್ರೋಶದ ಅರಮನೆ ಕಟ್ಟಿ ಫಲನಾರ್ಯನ ಪಟ್ಟದ ಅರಸನ ಅನಿಸಿಕೊಂಡಿರುವ ಈ ಧರ್ಮೇಂದ್ರನ ಸೌಕಾರನಿಗೆ ಎದುರಾಗಿ ನಿಂತಿರುವನಲ್ಲ ಸಂಸ್ಕಾರ ಎಂಬುದನ್ನು ಅರಿಯದ ನನ್ನ ಆಳಮಕ್ಕ ಹೊಡೆದ ಕಾಂಡಸನಾಗಿರುವ ಮಗನೇ ಸೇರಿಗಾಗಿ ನಾನು ನಿನ್ನ ಕಾಂಡಸ್ಥಳಕ್ಕೆ ಸವಾಲು ಹಾಕಿ ತೊಂಡಿ ಹಣ್ಣಿನಂತ ನಿನ್ನ ತಂಗಿ ಜಯಶ್ರೀ ನನ್ನ ಬಣ್ಣದಾಟ ಗೆಳೆದುಕೊಂಡು ಕಂಡ ಬೇರುಂಡನಾಗಿ ನಿಂತು ಇನ್ನ ವಂಶ ಮಾಡದಿದ್ದರೆ ನನ್ನ ಹೆಸರು ಧರ್ಮಗೆಟ್ಟ ಧರ್ಮೇಂದ್ರನೇ ಅಲ್ಲ. ಚಿಕ್ಕಪ್ಪ ಇದು ಯಾವ ಆರ್ಭಟ ನನಗೆ? ಇದು ಆರ್ಭಟದ
ಇದು ನನ್ನ ಹೋರಾಟದ ನಗೆ. ನಮ್ಮ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಡಿಯಾಗಿ ನಿಂತಿರುವನಲ್ಲ ಆ ಬಡ್ಡಿ ಮಗ ವಿಶ್ವನಾಥ. ಆ ವಿಶ್ವನಾಥನ ಸಕ್ಕನ್ನು ಮುರಿಯಲೇಬೇಕು. ಯಾಕೆ ಚಿಕ್ಕಪ್ಪ? ಯಾಕೆ ಕರಿವೇಂದ್ರ, ನಮ್ಮ ಹೊಲಕ್ಕೆ ನುಗ್ಗಿ ನಮ್ಮ ಆಳಮಕ್ಕನ ಹೊಡೆದಲ್ಲದೆ ನಾವು ಮಾಡ್ತಿರುವ ಬ್ಯಾಂಕ್ ಸರ್ಕಾರವೇ ಇಷ್ಟೆಲ್ಲ ಸಾಲದೆ ಬಯಲಿಗೆ ಇರುತ್ತಾನಂತೆ. ಅದನ್ನು ನೋಡಿ ನಾವು ಅವನ ಸುಮ್ಮನೆ ಹಾಗೆ ಬಿಡುವುದಾ? ಬಿಡುವುದೇಕೆ ಚಿಕ್ಕಪ್ಪ? ಈ ಜೋಡು ಹುಲಿಗಳ ಹೊರಟರೆ ಸಾಕು. 3 ಜನ ಕೈ ಎತ್ತಿ ಮುಗಿಬೇಕೆನ್ನುತ್ತಿರುವಾಗ ಈ ಮಿಡಿಯಾಗ ಹಣ ಎತ್ತಿ ಉಳಿದು ಬದುಕಲಿಕ್ಕೆ ಅವನಿಗೆ ಸಾಧ್ಯವಿಲ್ಲ, ಅವರೊಬ್ಬನಿಗೆ ಸಾಧ್ಯವಿಲ್ಲ. ಭೀಮ, ಕೈ ತುತ್ತು ಕೊಟ್ಟು ಬೆಳೆಸಿದ್ದು ನನ್ನ ತಾಯಿ. ಒಳ್ಳೆ ನೀತಿ ಮಾರ್ಗದಲ್ಲಿ ಬುದ್ಧಿ ಕಲಿಸಿ ಕೈ ಹಿಡಿದ ಮೇಲೆ ಎತ್ತಿದವರು ನನ್ನ ಮಾವಂದಿರು. ಅಪ್ಪನಿ ಕೊಟ್ಟು ಬಿಡಿದನಿ. ಆ ಪುಡರಿ ನನ್ನ ಮಗ ಈಗಲೇ ಇಂದು ನಿಮಗೆ ಎದುರಾಗಿ ನಿಂತಿರುವನೆಂದರೆ ಈಗಲೇ ಹೋಗಿ ಅವನ ಬಡಪಾಯಿಯ ರಕ್ತವನ್ನು ಕತ್ತರಿಸಿ ನಿಮ್ಮ ಮುಂದೆ ಬಿಸಾಕಿ ಬಿಡುತ್ತೇನೆ. ಲೇ ಅಪ್ಪ ತಮ್ಮ ಭೀಮನ, ಭೀಮನ ವಿಶ್ವನಾಥ ಚೇಂಡನ್ನು ಕೋಳಿ ಚೇಂಡ್ ಮಾಡಿ ಎಣ್ಣೆಪ್ಪ ಒಂದು ಅರ್ಥ ಮಾಡ್ತಾವಂತೆ ಸಿಕ್ಕಿದ್ದೆ. ಮೊದ್ಲ ನಿನ್ ಚೇಂಡ್ ಕಚ್ಚಕ, ಆಮೇಲೆ ನಮ್ಮ ಸಾವುಕರ್ದು ಕಚ್ಚಕ. ಏ ಬಸ್ಸು, ಗೊತ್ತಿ ಹಲ್ಲಾಗ ನಾಲ್ಕು ಸುಣ್ಣ ನಿಂತುವಾಯ್ತು. ಎಲ್ಲ ನಾಲ್ಗೆ ಕಿತ್ತು ಬಿಸಾಕ್ಬಿಡಲ್ಲ. ಅಲ್ಲಗಲ್ರಿ ಅಪ್ಪ, ಹೊಲ್ದಾಗ ಈ ನಮ್ಮನ ಬೇದಾಡಿದ್ ನೋಡಿರೋ ಹೊಟ್ಟೆಗ ಬೆಂಕಿ ಬಿದ್ದೈತೆ. ಏನು ಲೇ ಬೇಬರ್ಸ್ ನನ್ ಮಗನ, ಲೇ ಹಲ್ಕಟ್ ನನ್ನ ಮಗನ, ಲೇ ಕಟ್ ನನ್ನ ಮಗನ. ಏ ಬಸ್ಸು, ಈ ನಮ್ಮನೆ ಬೇದಾಡಿದ್ರಿ ಹ್ಯಾಂಗ್ ಮಾಡಂದ್ರಿ ಇದಕ್ಕ? ಏನು ಕನ್ನಡ ನಾಡಿಗೆ ಗಂಡುಗಲ್ಲಿ ಅನಿಸಿಕೊಂಡಿರುವ ಈ ಸಾಹುಕಾರನಿಗೆ ಏದೆ ಒಪ್ಪಿಸಿ ಮಾತನಾಡಿದ್ರೆ ಆ ಸೊಕ್ಕಿನ ಸೂರ್ಯನಿಗೆ ಮಾತನಾಡುತ್ತೇನೆ ಸಾವುಕಾರ, ನಿನಗೆ ಮಾತನಾಡುತ್ತೇನೆ. ಸ್ವಚ್ಛದಿಂದ ಮಾತನಾಡುವ ನಿನಗೆ ಅಷ್ಟೇ ಯಾಕ? ನಿಮ್ಮ ಅಪ್ಪನಿಗೆ ಕೂಡ ಈಗ ಮಾತನಾಡುತ್ತೇನೆ. ಏನು ಬಡ ಬಿಕಾರಿ, ಬಾಯಿಗೆ ಬಂದ ಹಾಗೆ ಮಾತನಾಡಲಿಕ್ಕೆ ಇದೇನು ಬಿಕಾರಿ ಮನೆ? ನಿನ್ನನ್ನು ಹಿಂದೆ ಹೋಗಿದ ಬಿಟ್ಟ ಮಗನ ಎಚ್ಚರದಿಂದ ಮಗಳು. ಹುಚ್ಚರಾಗಿ ಎಚ್ಚರ ತಪ್ಪಿ ಬಗಳದರೆ ಕಿಲಾತನ ಕೇಸರಲ್ಲಿ ಕಲಕಲ ಬಂದರೆ ಕೆಣಕಿದವರ ಕೈ ಕಾಲುಗಳ ಕತ್ತರಿಸಿ ಹಾಕಿ ಅಡಿಯಿಂದ ಮುಡಿಯವರ ರತ್ನವಾಗಿ ಶೋಭಿಸಿರುವ ನಿನ್ನ ತಂಗಿ ಜಯಶ್ರೀ ನನ್ನ ಕೈ ವಶನೆಂದು ತಿಳಿದುಕೋ. ಸಾವುಕಾರ ನಮ್ಮ ಸ್ವಚ್ಛರಿಂದ ಸಿಕ್ಕ ಜನ ಬಡಪಾಯಿಗಳ ಮಾಂಗಲ್ಯ ಹರಿದಂತೆ ಇನ್ನು ನನ್ನ ತಂಗಿ ವಿಷಯಕ್ಕೆ ಮಾತಾಡ್ತಿದ್ದಾನೆ ಮಗನ. ನಿನ್ನ ರುಂಡವನ್ನು ಕತ್ತರಿಸಿ ಆ ನಿನ್ನ ರುಂಡಕ್ಕೆ ನಾವು ಮೆಟ್ಟಿನ ಸರ ಹಾಕಿ ನಮ್ಮ ರಹಸ್ಯ ಬಾಗಿಲಿಗೆ ಕಟ್ಟಿವೆ ಎಚ್ಚರ. ಎಚ್ಚರ ಏ ವಿಶ್ವ, ಆ
ಬ್ರಾಹ್ಮಣ ನಿನ್ನಂತೆ ಹಾರಾಡಿ ತನ್ನ ತಂಗಿ ಶೀಲವನ್ನೇ ಕಳೆದುಕೊಂಡ. ನೀನು ಎಚ್ಚರ. ಶೀಲ ಕಳೆದುಕೊಂಡರು ಆ ಗೌಡನ ಸಿರ ಕಡಿಯಲಿಲ್ವೇ ಆ ಲಕ್ಷ್ಮಣ? ಹೋಗಿ ನಿನ್ನಂತ ಕ್ರೋಧಿಯಿಂದ ಎಂದಿಗೂ ಸಾಧ್ಯವಿಲ್ಲವೆಂದು ತಿಳಿದಿತು. ತಿಳಿಯದೆ ಹೊರ ಈಜುತ್ತೇನೆ ಅಂತ ಧುಮುಕಿದ್ಯಾದ್ರೆ ಗಾಢಕ್ಕೆ ಬಿದ್ದ ಮೀನಾಗುವೆ ನೀನು. ಏನೇ ಕೆಟ್ಟ ಸೂಳೆ! ಆ ಮೀನದ ಗಾಢವನ್ನು ಕಡಿದು ಹೊರಗೆ ಬರ್ತಾನೆ ಶಕ್ತಿ ನಿನ್ನಂತ ಬಂದ ರಂಡಿ ಹೆಣ್ಣಿಗೆ ಗೊತ್ತು. ಅಪ್ಪ ಏನೇ ಮಾತನಾಡಿದ್ರು ಸುಮ್ಮನೆ ನಿಂತಿದ್ದೀರಲ್ಲ. ಹಾರ್ಸಿ ನದಿಗೆ ಸಿಡಿಗೊಂಡನು. ನಿಮ್ಮಪ್ಪನದ ಗುಂಡಿಗೆ ಈ ಸರ್ಪದ ಗಂಡರಿಯೊಂದಿಗೆ ನಡೆಸಲಾರದು. ತಿಳಿದುಕೋ, ಇದು ಮತವೇರದ ಮದ್ದಾನಿಯಂತೆ ನೀವೆಷ್ಟೇ ಪುಡಿ ಪುಡಿದ ಮಾತನಾಡಿದ್ರು ನಾನು ನಿಮಗೆ ಅಂಕೋಸಿಗೆ ಬರುತ್ತೇನೆ ವಿನಃ ಶರಣೆಂದು ಸಾಲ ಮಾಡಿಯಲಾರೆ. ಶರಣೆನ್ನದೆ ಹೋದರೆ ನಿನ್ನ ಮರಣ ಹಿಂದೆ ಹಾರುವುದು ಖಂಡಿತ. ಯಾರೊಂದಿಗೆ ವೈರತ್ವ ಸಾಧಿಸಿದರು ನಮ್ಮ ಜೊತೆ ವೈರತ್ವ ಸಾಧಿಸುವುದು ತರವಲ್ಲ. ಸುಮ್ಮನೆ ಮರ್ಯಾದೆಯಿಂದ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲಿಕ್ಕೆ ಬಂದಿಲ್ಲ ಕರ್ಮೇನ. ಹೊರಟು ಹೋಗಲಿಕ್ಕೆ ಹೇಳಿ ರಕ್ತಕ್ಕೆ ಹುಟ್ಟಿದವಲ್ಲ ಈ ವಿಶ್ವನಾಥ. ಮೋಸ ಮಾಡಿ ನಮ್ಮ ಅಪ್ಪನ ಪಡೆದುಕೊಂಡ ಆಸ್ತಿಯನ್ನು ಮರಳಿ ಪಡೆದುಕೊಂಡು ಹೋಗಲಿಕ್ಕೆ ಬಂದೆ. ಆಸ್ತಿ ಎಲ್ಲಿದೆ ನಿನ್ನ ಆಸ್ತಿ? ಎಂದು ನಿನ್ನ ತಂದೆ ನಿನ್ನ ತಾಯಿ ತಮ್ಮಂದ್ರ ಕಳೆದುಕೊಂಡ್ರು ಅಂದೇ ಹಾರಿ ಹೋಗುತ್ತೋ ನಿನ್ನ ಹೆಸರಿಗಿದ್ದ ಆಸ್ತಿ. ಅದನ್ನು ಬಿಡಿಸಿಕೊಳ್ಳೋ ಬೇರೆ ನಿನ್ನಲ್ಲಿದ್ದರೆ 3 ಲಕ್ಷ ರೂಪಾಯಿ ಹಣವನ್ನು ಹಚ್ಚಿ ಮುಂದೆ ಮಾತು ಒತ್ತರಿಸು ಮಗನೇ. ಹಣ ಕೊಡದೆ ನಮ್ಮಪ್ಪನ ಜೊತೆ ಹೆಣಗಾಡಲು ಬಂದಿದ್ಯಾದ್ರೆ ಹೆಣವಾಗಿ ಬೀಳುವೆ ತಕ್ಷಣ ಅಂತ. ರಾಜಶ್ರೀ ಏನೇ ಶ್ರೀಮಂತ ಸೂಳೆ, ನೀನು ಒಂದು ಹೆಣ್ಣಲ್ಲ ರಾಕ್ಷಸಿ. ಶ್ರೀಮಂತನ ಮಗಳಿಂದ ಸೊಕ್ಕಿನಿಂದ ಸಿಕ್ಕಂತೆ ಮಾತನಾಡಿದರೆ ನಿನ್ನ ನಾಡಿ ಕಡಿದು ಕೈಯನ್ನು ಕೊಡುವೆ. ಎಚ್ಚರ ಎಚ್ಚರ. ವಿಶ್ವ ಈ ಶ್ರೀಮಂತ ರಾಜಕುಮಾರಿ ಏನೆಂಬುದನ್ನು ಅರಿಯದೆ ನೀನಿವಳ ನಾಲಿಗೆಗೆ ಕೈ ಹಾಕಿದರೆ ಹೇಳು ಎತ್ತಿ ನಿನಗಾಗಿ ಕಾದು ಕುಳಿತಿರುವ ಈ ಮಿಡಿನಾಗರ ನಿನ್ನನ್ನು ಕಚ್ಚಿ ವಿಸಜಾಲೆಯನ್ನು ನೇಪಿಸದೆ ಬಿಡಲಾರದು. ನೀನು ಎಚ್ಚರ. ನಿನ್ನಂತ ನಾಗರ ಹಾವಿನ ಹಲ್ಲು ಕೇಳುವ ಹಾವಾಡಿಗ ನಾನು ಇದ್ದೇನೆ. ನೀನು ಎಚ್ಚರ. ಮಿಸ್ಟರ್ ಧರ್ಮೇಂದ್ರ ಅಣ್ಣಗೆ ಅಣ್ಣರ ಆಸ್ತಿ ಅಪರಿಸುವುದು ಒಳತಲ್ಲ. ಸೋಮನೆ ನನ್ನ ಆಸ್ತಿಗಳಿಗೆ ಬಿಟ್ಟು ಕೊಟ್ಟು ಬಿಡು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಸಾಧ್ಯವಿರದಿದ್ದರೆ ನಿಮ್ಮೆಲ್ಲ ಹೆಣ ಮಣ್ಣು ಸೇರುವುದು ಖಂಡಿತ. ವಿಶ್ವ ಮರಣದ ಭೀತಿ ಹರಿದು ಹಾಕಿದವರಿಗೆ ಈ ಕರ್ಮೆಂದರಿಗೆ ನಿನ್ನಿಂದ ಏಕೆ ಆ ಬ್ರಹ್ಮನಿಂದ ಸಾಧ್ಯವಿಲ್ಲ. ಅದನ್ನು ವಿಚಾರಿಸಿದ ಮತ್ತೆ ಆಸ್ತಿ ಬೇಕೆಂದು ಛಲ ತೊಟ್ಟು ನಿಂತರೆ ನಿನ್ನ ಆಸ್ತಿ ಜೊತೆಯಲ್ಲಿ ನಿನ್ನ ಆಸ್ತಿ ಹೋಗುವುದು ಸೋಚೆ. ನನ್ನ ಆಸ್ತಿ ಕಳೆದುಕೊಳ್ಳುವ ಮೊದಲು ನಿಮ್ಮೆಲ್ಲರ ಪ್ರಕರಣ ಬಯಲಿಗೆಳೆದು ನನ್ನ ಆಸ್ತಿ ಪಡೆದುಕೊಂಡು ಸೇರ್ಪ ಕೊಟ್ಟ ತೀರ್ಪಾಗುವೆ ನೀನು ಜೋಕೆ. ವಿಶ್ವ ವಿಶ್ವ ಏಕೆ ಸುಮ್ಮನೆ ಚೀರಾಡಿ ಗಂಟಲು ಹರಿದುಕೊಳ್ಳುತ್ತಿರುವೆ? ಹೊರ ಮುಡಿದರು ಗುರು ಕಾಯುವನು ಎನ್ನುವ ನುಡಿಯಂತೆ ಈಗ ನನ್ನ ಚಿಕ್ಕಪ್ಪ ಮುಡಿದರು ನಾನು ನಿನ್ನನ್ನೇ ಕಾಯುವೆ. ನೀನು ಕೇಳಿದಷ್ಟರಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸಹಾಯ ಮಾಡುತ್ತೇನೆ. ಸುಮ್ಮನೆ ನಮ್ಮ ಮನೆಯಲ್ಲಿ ಆವಾಗಿ ಬಿತ್ತುಕೊಂಡಿರು. ಇದು
ನಿನ್ನ ರಕ್ತ ಕುಡಿದು ಬಿಡುತ್ತೇನೆ. ನನ್ನ ತೋಳಲ್ಲಿ ದೇವರ ಕೊಟ್ಟ ಶಕ್ತಿ ಇದೆ. ನಿನ್ನಂತ 10 ನಾಯಿಗಳಿಗೆ ಹೊತ್ತು ಹಣ್ಣು ಹಾಕುವ ಬಲವಿದೆ. ನಾನು ಬಡವರ ಏಳಿಗಾಗಿ ದುಡಿದು ಬಡವರಿಗೆ ಬದುಕುತ್ತೇನೆ ವಿನ ನಿನ್ನಂತ ಕೈ ಚಿರಿರುವ ಶ್ರೀಮಂತನ ಗುಲಾಮನಾಗಲಾರೆ. ಮಾತಿಗೆ ಬೆಳೆಸುತ್ತಲೇ ಮಿತಿ ಮೀರಿ ಹತ್ತು ತೋಣಿನ ಸೊಕ್ಕು ಭೀಮಾ. ಈ ಬಡಪಾಯನ್ನು ಕಟ್ಟಿ ಹಾಕ್ಲಿಕ್ಕೆ ಎಲ್ಲ ಆಳುಗಳ ಬರಮಾನಕ್ಕೆ ಆಳುಗಳು ಈ ಜಂತು ಕಟ್ಟಿ ಹಾಕಲಿಕ್ಕೆ ಆಳುಗಳು ಏಕೆ ಬೇಕು ಬನ್ನಿ? ನಾನೊಬ್ಬನೇ ಆದರೂ ಸಾಕು, ಕಟ್ಟಿ ಹಾಕಿ ಮೆಟ್ಟಿ ಸೀಳುವೆ ಈ ಕಟುಕ ಜಾತಿಯ ಪುಣ್ಯನ್ನು. ಕೂಳಿಗೆ ಕೆಂಚರ ಬಾಗಿಲ ಕಾಯುವ ನಾಯಿ ನಿನ್ನತ್ತ ನಾಯತ್ತೆ ಹೆದರಿ ಕಟ್ಟಿಸಿಕೊಂಡು ಪೋಕೆ ನಿಲ್ಲುವ ಸ್ಟ್ಯಾಂಡರ್ಡ್ ಈಶ್ವ ಕಿರಾತಕ ಕುಲದಲ್ಲಿ ಜನಿಸಿದ ಗಂಡು ಗಲಿ ನಿಮ್ಮತ್ತ ಸ್ಟ್ಯಾಂಡರ್ಡ್ಗೆ ತಕ್ಕ ಪ್ರಚಂಡ ಹುಲಿ ಪ್ರಚಂಡ ಹುಲಿ ಭೀಮಾ. ಆಸ್ತಿ ಕೇಳಲು ಬಂದ ಕುರಿಗೆ ತೋರಿಸು ನಿನ್ನ ಬಲವಾದ ಛಲ. ಮುಗಿಯಿತು ಈ ನಿನ್ನ ಕಾಲದ ಋಣ. ನೀನು ಸಾಯಿನ ಹೇಸಿದ ಕಾರ್ಯವನ್ನು ಅಪ್ಪ ಏನಿದು ನಮ್ಮ ಮನೆಯಲ್ಲಿ ಕಾರಣ? ಇನ್ಸ್ಪೆಕ್ಟರ್, ಅಧಿಕಾರಿಯಾದ ನೀನು ನನ್ನ ಕೆಲಸ ತಿಳಿಯುವುದಲ್ಲ. ಸುಮ್ಮನೆ ಒಳಗಡೆ ಹೋಗು, ಡ್ರೆಸ್ ಬದಲು ಮಾಡ್ಕೋ. ಹೋಗು ಒಳಗಡೆ. ಅಪ್ಪ ದೊಡ್ಡ ಶ್ರೀಮಂತರು ಅನಿಸಿಕೊಂಡು ನಿನ್ನ ಬಾಯಿಂದ ಶಬ್ದವೇ ಏನಾಗುವುದಂತ ಬಡವರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ನಾಚಿಕೆಲ್ಲ ನಿನ್ನ ಜನ್ಮಕ್ಕೆ. ಏ ಜಯರಾಮ್, ಅಧಿಕಾರಿಯಾದರೆ ನೀನು ನನ್ನ ಮಗ. ನಾನು ಹೇಳಷ್ಟು ಕೇಳುವುದೇ ನಿನ್ನ ಕೆಲಸ. ನನ್ನ ಮಾತನ್ನು ಕೇಳಿದ ನಿನ್ನೆ ಅಧಿಕಾರ ನಡೆಸಿದರೆ ಮಗನಾದರ ಪರವಾಗಿಲ್ಲ, ನಿನ್ನ ಈಗಲೇ ಸಸ್ಪೆಂಡ್ ಮಾಡಿಸಿಬಿಟ್ಟು. ಅಪ್ಪ ಮೊದಲು ಬಾಯಿ ಮುಚ್ಚು. ಒಂದೇ ದುರುಣಿಗನ ಮನೆಯಲ್ಲಿರುವುದು ಆ ದುರುಣಿಗನ ಅಧಿಕಾರದ ಮೇಲಲ್ಲ, ನನ್ನ ಅಧಿಕಾರದ ಮೇಲೆ ಅರಿಸಿ ಮಾತಾಡೋದಕ್ಕೆ ನೀನೇನು ಮೇಲಿನ ಅಧಿಕಾರಿ ಅಲ್ಲ. ಸಾವಿರ ನಾಲ್ಕರನ್ನ ಸಿಕ್ಕಂತ ಮಾತನಾಡಿದೆ ನಿನ್ನ ಮೇಲೆ ಕ್ರಮಬದ್ಧವಾಗಿ ಕೆಲಸ ಮಾಡಬೇಕಾಗ್ತದೆ. ಚೋಕೆ ವಿಶ್ವನಾಥ, ನಿನ್ನದೇನು ಕೆಲಸ ತರೋದು ನಾನು ಬಗೆಹರಿಸಿಕೊಡ್ತೇನೆ. ನೀನೇನು ನಿಮ್ಮ ಗರ್ಭ ಕಾಟ ಬರೋನ ಯಾವ ನನ್ನ ಮಗವ? ಇನ್ನು ಮುಂದೆ ಯಾರಾದರೂ ಅಡ್ಡಿ ಬಂದರೆ ಅಡ್ಡ ಕಟ್ಟಿ ಸೀಳುವುದೇ ನಮ್ಮೆಲ್ಲರ ಗುರಿ. ಮಗನಾದರ ಪರವಾಗಿಲ್ಲ ಭೀಮಾ, ಆ ಕಾಟಿ ಕಾಯ್ದೆ ಸೊಕ್ಕನ್ನು ಮುರಿಯಲೇಬೇಕು. ಬನ್ನಿ ಹೋಗೋಣ. ಜಯದ ಜಾಲವನ್ನೇ ಕಟ್ಟಿ ಹಾಕಿಕೊಂಡಿರುವ ಜಯಶ್ರೀ ಹೆಸರಿಗೆ ತಕ್ಕಂತೆ ನೂರು ಮಡಿ ಸುಂದರಿ, ಸುರಲೋಕದ ಸುಂದರಿಯರ ರೂಪವನ್ನು ಮೀರಿಸಿರುವ ಆ ಜಯಶ್ರೀಯನ್ನು ನಾ ಇಂದು ಕೆಳಕ್ಕೆ ದಕ್ಕಿಸಿಕೊಂಡಾಗಲೇ ತಿಳಿಯುವುದು ಆ ವಿಶ್ವನಾಥನಿಗೆ. ವಿಶ್ವನಾಥ್ ಭೂಲೋಕದ ಭುವನೇಶ್ವರನೇ ಭದ್ರವಾಗಿ ಕಟ್ಟಿ ಹಾಕಿರುವ ಈ ದರ್ಕರ್ಮೆ ನನಗೆ ಬಂದು ಸ್ವಚ್ಛಿಂದ ಮಾತಾಡಿ ಹೋಗಿರಬೇಕಾಗ
ಶೇಡಿಗಾಗಿ ನನ್ನ ಶೇಡಿನ ಕಿಡಿ ಎಂದು ಇಂದು ನಿನ್ನ ತಂಗಿಯ ಸೀನಕ್ಕೆ ಧಕ್ಕಿ ಆಯಿತೆಂದು ತಿಳಿದನು. ದಿನ ದೇವರಿಗೆ ಬರುತ್ತಿರುವ ಜಯಶ್ರೀ ಇಷ್ಟು ಹೊತ್ತಾದರೂ ಇನ್ನು ಏಕೆ ಬರಲಿಲ್ಲ? ಓ, ಅವಳೇ ಬಂದಂತೆ ಕಾಣುತ್ತದೆ. ಬರಲಿ ಬರಲಿ, ಬಿರುಗಾಳಿಯಂತೆ ಬೀಸಿ ಆರಗಾಯ ಮಾಡಿ ಕಚ್ಚಿ ತೀರಿಸಿಕೊಂಡರಾಯ್ತು ಈ ಬಡ ಕೆನ್ನೆಯದು. ಸರ್, ಒಂದ್ ಸ್ವಲ್ಪ ದಾರಿ ಬಿಡಿ. ನಿನಗೆ ದಾರಿ ಬಿಟ್ಟು ಮೇಲೆ ಪರ್ವತವನ್ನೇರಿ ಕಾದು ಕುಳಿತುಕೊಳ್ಳಬೇಕೆಂದು ಬಂದಿನ ಜಯಶ್ರೀ, ನೀ ಬರುವ ಸಮಯ ನೋಡಿ. ನಿಮ್ಮ ಮಾತಿನ ಅರ್ಥವೇ ನನಗೆ ತಿಳಿದೇ ಇಲ್ಲ. ಎಲ್ಲು ಜಯಶ್ರೀ? ಯಾಕೆ ಸರ್, ನನ್ನ ಬೆಳೆಯಲ್ಲಿ ಏನು ಕೆಲಸವಿತ್ತು? ಯಾಕೆಂದು ನನ್ನನ್ನು ಕೇಳುತ್ತಿರುವೆಯಲ್ಲ ಜಯಶ್ರೀ? ವರವಿಲ್ಲದ ಹರದನ ಪೂಜಿಸಿದರೆ ಎಂತ ಹರಸುವನು ಆಡಿನ ದೇವರು. ಜೀವನರು ಕಲ್ಲು ಮೂರ್ತಿಯ ಕಲ್ಲಾಗಿ ಕುಳಿತಿರುವಾಗ ಮಳೆಯಿಂದ ಬಂದು ನೀ ನೆಡೆ ಹಿಡಿದರು ನಿನ್ನ ಕಡೆ ನೋಡಲಾರ, ಕಾಯಿ ಮಡಿದರು ಬಾಯಿ ನೋಡಲಾರ, ಹಣ್ಣು ತೋರಿಸಿದರು ಕಣ್ಣು ತೆರೆಯಲಾರ. ಯಾಕಂದರೆ ಅದು ಕಲ್ಲು. ನನಗಿದ್ದ ಹೃದಯ ನೀ ನಂಬಿದ ಆ ಕಲ್ಲಿನ ದೇವರಿಗಿದ್ದಿದ್ದರೆ ನನಗಿಂತ ಮುಂಚೆ ಬಂದು ನಿನ್ನನ್ನು ಅಪ್ಪಿಟ್ಟು ಆಡಿಬಿಟ್ಟಿತ್ತು. ಯಾಕಂದರೆ ಅದು ಕಲ್ಲು. ಅದಕ್ಕೆ ಅವನಲ್ಲಿಗೆ ಹೋಗದೆ ಈ ನಲ್ಲನಿಗೆ ಮಧುರಾನಿಂದ ಬೇಡಿಕೊಂಡರೆ ಮಧು ತುಂಬಿದ ಸಿಹಿ ಜೇನಾಗುವುದು ನಿನ್ನ ಬಾಳು. ನನ್ನ ಮಾತನ್ನು ತಿರಸ್ಕರಿಸಿ ನಡೆದರೆ ನಿನ್ನ ಬಾಳಾಗುವುದು ಬರೀ ಕಣ್ಣೀರಿನ ಗೋಳು. ನೋಡು ಜಯಶ್ರೀ, ಯೋಚಿಸದ ಬೇಗ ನನ್ನ ಒಳಗು. ಏಯ್, ದೂರ ಸರಿದು ನಿಂತ ಮಾತನಾಡೋ ದುರಹಾತ್ಮ. ನಿನ್ನಂತವನ ಕಡೆಯಿಂದ ಪಾಠ ಹೇಳಿಸಿಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಯಾರ ಬಾಳು ಯಾವ ಗೋರಿನಲ್ಲಿ ನೆರಳುತ್ತಿದೆ ಎಂದು ನಿರಪೇತವಾದ ನಿನಗೇನು ಗೊತ್ತು? ನನ್ನ ಕೈ ಹಿಡಿಯುವ ವ್ಯಕ್ತಿಯನ್ನು ಬಹಿತ್ರುವ ಅರಣ್ಯ ಹುಡುಗನಲ್ಲೇ ಇದ್ದಾನೆ. ಹೆಚ್ಚಿಗೆ ಮರು ಮಾತನಾಡದೆ ಸುಮ್ಮನೆ ಹೊರಟು ಹೋಗೋ ಇಲ್ಲಿದ್ದ. ಸುಬಿ, ಒಬ್ಬನ್ನಿಟ್ಕೊಂಡು ಹಬ್ಬ ಮಾಡಿದವಳು ನಿನಗೆ ಇಷ್ಟಿರ್ಬೇಕಾದ್ರೆ ಇನ್ನು ಊರಿಗೊಂದು ನನಗೆ ಎಷ್ಟಿರಬೇಡ. ಹೊರಟು ಹೋಗಲು ಬಂದಿಲ್ಲ ಜಯಶ್ರೀ. ದಟ್ಟವಾದ ಈ ಕಾಡೊಡವೆಯಲ್ಲಿ ನೀನಿಟ್ಟ ಪಟ್ಟಿನ ಬಿಚ್ಚಾಕಿ ಯಾರು ಮುಟ್ಟದ ಹಾಡಿನ ಮಡಕೆಯನ್ನು ಕುಚ್ಚಿ ತಿನ್ನಬೇಕೆಂದು ಬಂದಿರುವೆ. ನೋಡು, ನೀನು ನನ್ನನ್ನು ಮುಟ್ಟಲು ಬಂದರೆ ಸುಟ್ಟು ಬೂದಿಯಾಗಿದೀಯ. ಈ ನನ್ನ ಶೀಲಕ್ಕೆ ಕೆಟ್ಟಗರನ್ನಿಟ್ಟು ನನ್ನ ಮುಟ್ಟಲು ಬಂದರೆ ಹೊರತ ಮೆಟ್ಟಲು ನಿನಗಾಗಿ ಕಾದು ಕುಳಿತಿದೆ. ಬಲಿ ಹೆಚ್ಚಳ ಲೇ, ನನಗೆ ಮೆಟ್ಟಿನ ಬೆದರಿಕೆ ತೋರಿಸುವ ಕೆಟ್ಟ ಸುಳ್ಳು ಹುಟ್ಟಿದೇವ ನನ್ನ ಕಾಮದ ಕಿಡಿಯ ವೇಷಕ್ಕೆ ಇಂದು ನೀ ಬಲಿಯಾಗದಿದ್ದರೆ ನಿನ್ನನ್ನು ಕಟ್ಟಿ ಹೊತ್ತೊಯ್ಯಬೇಕಾಗುತ್ತದೆ ಈ ನಿನ್ನ ಪುರುಷನ ಮಂದಿರಕ್ಕೆ. ಅದು ನಿನ್ನಂತ ನಿನಗೆ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ತಿಳಿದುಕೋ. ಈ ಹೆಣ್ಣು ಒಲಿದರ ನಾರಿ, ಮುನಿದರೆ ಮಹಾಮಾರಿಕನು. ಮಾರಿ ನುಡಿದರೆ ಮಾರಿ ಎಂದು ಚೀರಾಡಿ ತನ್ನ ಶೀಲವನ್ನೇ ಕಳೆದುಕೊಂಡರು ನಿನ್ನಂತ ಅನೇಕ ವೀರ ಗೆರತಿಯರು. ನೋಡು ಜಯಶ್ರೀ, ವರರಕ್ಷಣೆಯನ್ನು ಒತ್ತಿ ಹೇಳುವ ಈ ಕಾಲದಲ್ಲಿ ಸುಮ್ಮನೆ ನಿನ್ನ ಮಾಂಗಲ್ಯ ಬಗ್ಗೆ ಕಳೆದುಕೊಳ್ಳಬೇಡ. ನೀ ನನಗೊಲಿದು ನನ್ನ ಪ್ರೇಯಸಿಯಾಗಿ ಬಂದರೆ ಶ್ರೀಮಂತ ಸಿಂಹಾಸನದ ಮೇಲೆ ಕೂಡಿಸುವೆ ನಿನ್ನನ್ನು. ಏನೋ ಕರಿಮೇಂದ್ರ, ಏನಂದಿ? ಸಿಂಹಾಸನ? ಈ ನಿನ್ನ ಸಿಂಹಾಸನ ಕೇವಲ ನನ್ನ ಹರ್ಕ ಚಪ್ಪಲಿಗೆ ಸಮಾನ. ವರದಕ್ಷಿಣೆ ಹೊತ್ತನೆಗಾಗಿ ಹೊಲಿದು ಬಂದು ನಿನ್ನಂತನಿಗೆ ಸೆರಗು ಹಾಸಿ ಬದುಕುವ ಹೇಸಿಯನ್ನಲ್ಲ ಈ ಜಯಶ್ರೀ. ಈ ಪವಿತ್ರ ಕನ್ನಡ ನೆಲದಲ್ಲಿ ಜನಿಸಿದ ನಮ್ಮಂತ ಗರತಿಯರ ಮೇಲೆ ಕಾಮ ಪ್ರಯೋಗ ಮಾಡಲು ಬರೋರ್ನ ರಕ್ತ ಕುಡಿಯುವ ರಾಕ್ಷಸಿ ನಾನು. ರಾಕ್ಷಸಿ ಏನೇ ಕನ್ನಡ ಹಿರಿಯ ಗರತಿ ರಾಕ್ಷಸಿ.
ನೀನಾಗಿ ನನ್ನ ರಕ್ತ ಕುಡಿಯಲು ಬಂದರೆ ನಾನಾಗಿ ನಿಲ್ಲುವೆ. ನಿನ್ನ ಗುರು ಸೂಕ್ತಚಾರನಾಗಿ ಕೃಷ್ಣನ ಕಡಿಯಬೇಕೆಂದು ಹೋದ ವೈಕಾಸುರ ರಾಕ್ಷಸ ಅದೇ ಕೃಷ್ಣನ ಕೈಯಲ್ಲಿ ಸುಟ್ಟು ಭಸ್ಮವಾಗಿ ಹೋದ. ಈ ಸೃಷ್ಟಿಯನ್ನು ನಿರ್ಮಿಸಿದ ಬ್ರಹ್ಮ, 4 ವೇದಗಳ ಕದ್ದ ಸೋಮ ರಾಕ್ಷಸ ಅದೇ ಕೃಷ್ಣನ ಕೈಯಲ್ಲಿ ಸುಟ್ಟು ಭಸ್ಮವಾಗಿ ಹೋದ. ರಾಮಾಯಣವನ್ನು ಗೆಲ್ಲಬೇಕೆಂದು ಹೋದ ಶೂರ್ಪಣಖಿ ರಾಮನ ರೂಪಕ್ಕೆ ಮರುಳಾಗಿ ಲಕ್ಷ್ಮಣನನ್ನು ತನ್ನ 3 ಸ್ಥಾನಗಳನ್ನು ಕಳೆದುಕೊಂಡಳು. ಅದರಂತೆ ನೀ ರಾಕ್ಷಸಿಯಾಗಿ ನನ್ನ ರಕ್ತ ಕುಡಿಯಲು ಬಂದರೆ ನಾನಾಗಿ ನಿಲ್ಲುವೆ, ನಿನ್ನ ಗುರು ಸತ್ರಾಚಾರನಾಗಿ. ಏನು ಮೂರ್ತಿ ಕೆತ್ತಲ ಬಂದವರನ್ನು ಕತ್ತು ತೆಗೆಯುವ ಶಕ್ತಿ ಹೆಣ್ಣಿಗಿಲ್ಲಂತ ತಿಳಿದುಕೊಂಡಿರುವೆನೋ ಭಂಡ ಸುಳಿಯ ಮಗನೇ. ಹೆಣ್ಣಿನ ಮಹಾಶಕ್ತಿ ನಿನ್ನಂತವನಿಗೆ ಕಾಮಕನಿಗೆ ಹೇಗೆ ಗೊತ್ತಾಗಬೇಕು? ನಿನ್ನಂತವನು ಹಾರಾಡಿ ಮಣ್ಣು ಮುಕ್ಕಿ ಹೋದರೂ ಅದು ನನ್ನಂತ ಹೆಣ್ಣಿನ ಕೈಯಲ್ಲಿ ಆ ಕಾಮಾಸುರ ರಾಕ್ಷಸರು. ಅದೇ ಹೆಣ್ಣಿಗಾಗಿ ತನ್ನ ರುಂಡವನ್ನು ತೆಗೆಸಿಕೊಂಡು ಈ ಜಗವನ್ನೇ ಗೆಲ್ಲಬೇಕೆಂದು ಜಟ ಜಟ ಸೂರರು ಹೆಣ್ಣಿಗಾಗಿ ಸತ್ತು ಹೋದರು. ಇದನ್ನೆಲ್ಲ ಯೋಚಿಸಿ ನೀನನ್ನು ಮುಟ್ಟಲು ಬಂದಿದ್ದೇ ನಿಜವಾದ್ರೆ ನಾನಿನ ರುಂಡ ತೆಗೆಯದೆ ಬಿಡಲಾರೆ. ಬಾರಗಾನ ಸಾಗಿ ಗಂಡಸರಕ್ಕೆ ಸವಾಲು ಹಾಕಿದ ರಂಡೆ, ನನ್ನ ರುಂಡ ಹೋದ್ರೆ ನಿನ್ನ ತೊಂಡೆ ಹೆಣ್ಣಿನ ಕೈ ಬಿಟ್ಟವಳು ನೀಚಾತ್ಮ. ಗರತಿಯರ ಹರಳ ಮೇಲೆ ಕಣ್ಣು ಹಾಕಿದ ಆ ದೇವೇಂದ್ರನ ಸ್ಥಿತಿ ಏನಾಯ್ತು ನೆನಪಿಲ್ಲವಾ? ಗುರುಪತಿಯ ಮೇಲೆ ಕಣ್ಣು ಹಾಕಿದ ಆ ಚಂದ್ರನ ಸ್ಥಿತಿ ಏನಾಯ್ತು ನೆನಪಿಲ್ಲವಾ? ದ್ರೌಪದಿಯ ಸೀತೆಯರ ಮೇಲೆ ಕಣ್ಣು ಹಾಕಿದ ರಾಮಾಯಣ ಮಹಾಭಾರತದ ರಾಕ್ಷಸರ ಸ್ಥಿತಿ ಏನಾಯ್ತು ಅದನ್ನೆಲ್ಲ ಜ್ಞಾಪಿಸಿಕೋ. ಶ್ರೀ ಮನ್ಮಥನ ಮಾಯ ಜಲಕ್ಕೆ ಬಿದ್ದ ಆ ಭಕ್ತರ ಬದಲಿಗೆ ತೋರಿಸುವೆಯ? ಗುರುಪತ್ನಿಯ ಮೇಲೆ ಮೋಹ ಹುಟ್ಟಿಸಿ ಲೋಕಕ್ಕೆ ಚಂದ್ರನನ್ನು ದೋಷಿ ಎಂದು ತೆರೆಯುವ ಹಾಗೆ ಮಾಡಿದವನು ನನ್ನಂತ ಮನ್ಮಥ. ಆ ಹಲ್ಲಿಯ ಮೇಲೆ ಮೋಹ ಹುಟ್ಟಿಸಿ ಮತ್ತೆ ರಾತ್ರಿಯಲ್ಲಿ ಹುಚ್ಚದಾಗಿ ಕೂಗಿಸಿ ಮೋಸ ಮಾಡಿ ಆ ಹಲ್ಲಿಯ ಮೇಲೆ ದೇವೇಂದ್ರನನ್ನು ಜೊತೆ ಆ ಹಲ್ಲಿಯ ಮೋಸ ಮಾಡಿ ಆಸನಿಗೆ ಮೈಯೆಲ್ಲ ನೇತ್ರ ಬರುವಂತೆ ಶಾಪ ಕೊಡಿಸಿದವನು ನನ್ನಂತ ಮನ್ಮಥ. ಧರ್ಮ ಬೇರೆ ಪರಾಪಣಿಗೆ ಮೋಹ ಹುಟ್ಟಿಸಿ ಮತ್ಸ್ಯಗಂಧೆಯ ಪರಿಚಯ ಮಾಡಿಕೊಳ್ಳುವ ಹಾಗೆ ಮಾಡಿದವನು ನನ್ನಂತ ಮನ್ಮಥ. ಆ ಮನ್ಮಥನ ಪ್ರತಿರೂಪವನ್ನೇ ತುಂಬಿಸಿರುವ ಈ ಮದನಿಗೆ ಎದುರಾದರೆ ಕಳ್ಳನ ಹಚ್ಚಿ ಕಳ್ಳನ ಬಿಡುವೆ ಈ ಸಮಾಜದಲ್ಲಿ. ಇನ್ನು ಮರ್ಯಾದೆ ಎಂದು ಮರ್ಯಾದೆ ಕಾಮ ತುಂಬಿದ ನಿಂತಿರುವ ಕರ್ಮೇಂದ್ರ, ನೀ ನನ್ನ ಮರದಿಂದ ಕೇಳುವ ಮುನ್ನವೇ ಮರದಿಂದ ಕೇಳ್ತಾ ಇದ್ರೆ ಈ ಸಮಾಜದ ವೀರ ಗರತಿಯರು. ಸಮಾಜ ಇದು ಒಂದು ಸೂಳಿಯರ ಸಮಾಜ. ಕೇಸರಿ, ಈ ನಿನ್ನ ಹಾಳು ಸಮಾಜದಲ್ಲಿ ಎಂತೆಂಥ ಮಹಿಳೆಯರ ಮನೆ ಮಾಚಿಕೊಳ್ಳುತ್ತಿದ್ದಾರೆ ಎನ್ನುವುದು ಗೊತ್ತೇ ನಿನಗೆ? ಗಂಡನ ಕರುಣ ಧ್ವಜನದ್ದು ಗಂಡನೆದುರಿಗೆ ಬಣ್ಣ ಹಚ್ಚಿ ಮಾತನಾಡಿ ಮುಚ್ಚ ಮನೆಯಲ್ಲಿ ಮಿಂಡನ ಕೈ ಹಿಡಿದು ಬಾಳುವ ಬಂಡ ರಂಡರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಗಂಡನನ್ನು ಗುಂಡಿಕ್ಕಿ ಕೊಂದು ಮಿಂಡನೊಡನೆ ಒಂಡ ಮಲಗ ಬಂಡ ಸೂಳರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಪತಿಯನ್ನು ಮೃತ್ಯಲೋಕಕ್ಕೆ ಕಳುಹಿಸಿ ಅತ್ತಿ ಮಾವಂದಿರ ನೆತ್ತಿ ಮೇಲೆ ಕಾಲಿಟ್ಟು ಮತ್ತೊಬ್ಬನ ಕೈ ಹಿಡಿದು ಬಾಳುವ ಮಾಟಗಾರ್ತಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಮೈದೃಢ ಮಮತೆಯ ಮಗನೆಂಬುವುದ ನೆರೆಯಲ್ಲಿ ಮೈದೃಢ ಮೇಲೆ ಕಾಮದ ಕಣ್ಣಿರಿಸಿದ ಕತ್ತ ಹತ್ತಿಗೆರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಹಣದ ಆಸೆಗಾಗಿ ಹರಡುತ್ತಿರುವ ಗಂಡನನ್ನು ಹೊರ ಹಾಕಿಸಿ ವಿಟ ಪುರುಷನೊಡನೆ ಅಂಗಸುಖ ಬಯಸುವ ಮಂಗ ಜಾತಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ.
ನಿನ್ನನ್ನೇ ಮದುವೆ ಆಗುತ್ತೇನೆಂದು ಬಯಸುತ್ತ ನೀಡಿ ಹಣದಾಸೆಗಾಗಿ ವೇಷರ ಪಾಶ ಹಾಕಿಕೊಂಡು ನಿನ್ನಂತ ಹೇಸಿ ಹಾದಾಗಿದ್ದ ಹೆಣ್ಣುಗಳೆಷ್ಟಿಲ್ಲ ಈ ಹಾಳು ಸಮಾಜದಲ್ಲಿ. ಹುಚ್ಚನಂತಿರುವ ಗಂಡನನ್ನು ತವರ ಮನೆಯಲ್ಲಿ ತಂದಿಟ್ಟುಕೊಂಡು ಅವನ ಹೆಸರಿನಲ್ಲಿ ಒಂದೆರಡು ಮಕ್ಕಳನ್ನು ಮಾಡಿಕೊಂಡು